ಕೌಲವ ಕರ್ಣ. ಬುಧವಾರ ದಿವಸ ಅಷ್ಟಮಿ ಇರೋದು, ಅದಕ್ಕೆ ಮೊದಲು ಮಹಾವ್ಯಧಿಪಾತ ಇದೆ. ಅಪರಾಹ್ನ ವ್ಯಾಪ್ತಿ ಅಪರಾಹ್ನಕ್ಕೆ ಅಂತ, ಆರಂಭ ಅಂತ ಹೇಳಿಲ್ಲ, ಕಡೆ ತನಕ ವ್ಯಾಪ್ತಿ ಅಂದ್ರೆ ಎಂಡು, ಆಮೇಲೆ ಆಗುವಂತದ್ದು. ಸೊ ಅದರಿಂದ ಸಾಮಾನ್ಯವಾದ್ದು ಕುತುಪ್ ಕಾಲ ಅಂದ್ರೆ 11-11:30. ಸಂಕ್ರಮಣಗಳಲ್ಲಿ ಮಾತ್ರ ಅದು. ಇವಾಗ ಮಧ್ಯಾಹ್ನ 1 ಗಂಟೆಗೋ ಮಧ್ಯಾಹ್ನ ಅಪರಾಹ್ನ, ಮಧ್ಯಾಹ್ನಾತ್ ಪರ ಅಂತ ಹಾಕ್ಬಾರ್ದು. ಮಧ್ಯಾಹ್ನಾತ್ ಪರ ಅಂದ್ರೆ 3 ಗಂಟೆ ಆಗತ್ತೆ. ಒಂದು ದಿವಸದ ಬೆಳಗಿನ ಕಾಲವನ್ನ ಅದನ್ನ 5 ಭಾಗ ಮಾಡಿ, ಅದು ಪೂರ್ವ, ಆಮೇಲೆ ಇದು ಅಪರಾಹ್ನ, ಮಧ್ಯಾಹ್ನ, ಅಪರಾಹ್ನ, ಮಧ್ಯಾಹ್ನಾತ್ ಪರ, ಇವೆಲ್ಲ ಹೇಳುದು. ಅದು ಆ ಸಂದರ್ಭದಲ್ಲಿ ಅವನ ರಾಶಿ ಪ್ರವೇಶ ಮಾಡುವಂತದ್ದು. ಎಷ್ಟು ಗಟಿ ಇದ್ರದನ್ನ ಇನ್ನು ಅಮಾವಾಸ್ಯೆಗೆ ನೆರಿಯ ಪೆರ ಇತ್ನೇ ಇಕ್ಕಿರ್ದೆ ಇನ್ನಿಕ್ಕಿ ಏನ್ ಗಟಿ ವಿಗಟಿ ಇದ್ ಮಾಡ್ತೀರಿ. ಬೆಳಗ್ಗೆ ಆಗಿದೆಯಲ್ಲೋ ಪಂಚಾಂಗದಲ್ಲಿ ಅಮಾವಾಸ್ಯೆ ಅವತ್ತು ನಡ್ಸಿ. ಹಾ, ಖಂಡಿತ ಆಗ್ಲಾ. ಎಸ್, ಇಲ್ಲ, ನಾನು ಅನೇಕ ಬಾರಿ ಹೇಳಿದ್ದೀನಿ. ನಾನು ಅಮಾವಾಸ್ಯೆನ ನೀವು ಬೆಳಗ್ಗೆ ಇನ್ನೇನೋ ಅದ ಕೆಲಸ ಇದೆ ಅಂದ್ರೆ ಸಾಮಾನ್ಯವಾದ ಇದು ಆಪದ್ಧರ್ಮ. ಮತ್ತೆ ಹೇಳುದು ಆಪದ್ಧರ್ಮದಲ್ಲಿ ನೀವು ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ಬಿಟ್ಬಿಟ್ಟು ಬಂದ್ಬಿಡ್ಬೋದು. ನಿತ್ಯದಲ್ಲಿ ಸೇರುತ್ತೆ ಇದು. ಸಂಧ್ಯಾ ಒಂದು ನಿತ್ಯ ಕರ್ಮ, ತರ್ಪಣಗಳು ನಿತ್ಯ ಕ್ರಮವೇ ಅಪರಾಹ್ನದಲ್ಲಿ ಮಾಡೋದು. ನೈಮಿತ್ತಿಕ ಅಂದಿದ್ದು ಇದಕ್ಕೆ ಸಂಕ್ರಮಣಕ್ಕೆ, ಇಲ್ಲ ಗ್ರಹಣ. ನಿತ್ಯಾತ್ ನೈಮಿತ್ತಿಕಂ ಪ್ರಬಲಂ. ಅವಾಗೇನು ಅಂದ್ರೆ ಒಂದು ಜನರಲ್ ರೂಲು, 2 ತರ್ಪಣ ಒಂದ್ ದಿವಸದಲ್ಲಿ ಬಿಡೋ ಆಗಿಲ್ಲ. ಇನ್ನು ಇಂದು ದೇವಋಷಿ ಪಿತೃ ತರ್ಪಣ ಉಡ್ಲಮ್ಮ ಹಂಗ ಬರದೆ. ಸೋಮ ಪಿತೃಮಾನ್ ಯಮೋಂಗಿರಸ್ವಾನ್ ಅಗ್ನಿ ಕವ್ಯವಾಹನ ಇತ್ಯಾದಯೋ ಯೇ ಪಿತರಃ ತಾನ್ ಪಿತೃನ್ ತರ್ಪಯಾಮಿ ಸರ್ವಾನ್ ಪಿತೃನ್ ತರ್ಪಯಾಮಿ. ಬ್ರಹ್ಮಯಜ್ಞ ಮಾಡೋರೆಲ್ಲ ಪಿತೃ ತರ್ಪಣ, ದೇವಋಷಿ ಪಿತೃ ತರ್ಪಣ ಮಾಡ್ಬೇಕು. ನಾನ್ ಪ್ರತಿನಿತ್ಯ ಮುಖಂಡ್ರೆ ಇವ ಪಕ್ಷದಲ್ಲಿ ಮಹಾಲಯ ಪಕ್ಷದಲ್ಲಿ ಎಲ್ಲಾ ಫುಲ್ ಪಕ್ಷ ಮಾಡುವಾಗ ಮಧ್ಯದಲ್ಲಿ ಸಂಕ್ರಮಣ ಬಂದ್ರೆ 2 ಬಿಡ್ಬೇಕಾ 1 ಬಿಡ್ಬೇಕಾ? ಅವಾಗ ಸಂಕ್ರಮಣದಲ್ಲಿ ಏನು ಅಂದ್ರೆ ಅವಾಗ್ಲೂ ಒಂದೇನೇನೆ. ಅವಾಗ ಏನು ಅಂದ್ರೆ ಇದು ಬಿಟ್ಬಿಡಿ ಷಣ್ಣವತಿ ಶಾಸ್ದೆ ಮಹಾಲಯ ಪಕ್ಷ ಈ ಸಂಕ್ರಮ ಅದನ್ನ ಹೇಳ್ಬಿಟ್ಟು ಮಾಡುವಂತದ್ದು ಅಷ್ಟೇ. ಸಂಕಲ್ಪದಲ್ಲಿ ಮಾತ್ರ ಒಂದ್ ಸ್ವಲ್ಪ ಇಷ್ಟ. ಹಾಗಂತ ಇವಾಗ ಮಹಾಲಯದ ಪಕ್ಷದ ಒಂದು ತರ್ಪಣ, ಆಮೇಲೆ ಈ ಸಂಕ್ರಮಣಕ್ಕೆ ಇನ್ನೊಂದು ತರ್ಪಣ ಅಂತಿಲ್ಲ. ಯಾಕಂದ್ರೆ ಪಕ್ಷದಲ್ಲಿ ಸಂಕ್ರಮಣ ಬಂದ್ರೆ ಆತರ ಏನೇನ್ ಹೇಳಿದ್ರೆ ಅಲ್ಲ, ಆತರ ಏನಾದ್ರು 2 ಬಂದ್ರೆ ಅವಾಗ್ಲೂ ಒಂದೇ ಬಿಡ್ಬೇಕಂತ ಪಕ್ಷದಲ್ಲಿ. ಹೌದು, ಒಂದೇನೆ. ಸಿ ದಟ್ ಜನರಲ್ ರೂಲ್ ಇಸ್ ದೇರ್. ಒಂದ್ ದಿವ್ಸಕ್ಕೆ 1 ತರ್ಪಣ, ಇಲ್ಲ ತರ್ಪಣ. ನಾ ಬಡೋದು ಬರೀ ನೀರ್ನಲ್ಲಿ, ಯಾವ್ದು ದೇವಋಷಿ ಪಿತೃ ತರ್ಪಣದಲ್ಲಿ, ಎಕ್ಸೆಪ್ಟ್ ಫಾರ್ ಗ್ರಹಣ. ಹೌದು, ಗ್ರಹಣಕ್ಕೆ ಮಾತ್ರ ಅದು ಎಕ್ಸೆಪ್ಷನ್. ಇವಾಗ ಬೆಳಗ್ಗೆ ಅಮಾವಾಸ್ಯೆ ಸಾಮಾನ್ಯ ಗ್ರಹಣ ಬರೋದೇ ತಾನೆ, ಅಮಾವಾಸ್ಯೆ ಇದಕ್ಕೆ ಬರ್ಬೇಕಾದ್ರೆ. ಸೊ ಅದು 2 ಬಂದಾಗ ಗ್ರಹಣದ ಕಾಲದ್ದು ಅದು ಸಪರೇಟ್. ಮಧ್ಯರಾತ್ರಿ ಇದರಲ್ಲಿ ಅಥವಾ ಇದಕ್ ಬಂದಾಗ ಬೆಳಗಾದ ತಕ್ಷಣ ಬಿಟ್ಟಿರೋದು ಬೇರೆ. ಗ್ರಹಣ ಕಾಲದ್ದು ಬಹಳ ಶ್ರೇಷ್ಠ. ಗ್ರಹಣ ಕಾಲ ಮಧ್ಯಕಾಲದೊಳಗೆ ಬಿಡ್ಬೇಕು. ಅದಕ್ಕೇನು ಅಂದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಭಗ್ನಗಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ನಾನ ಮಾಡಿ ಬಂದಿದ ತಕ್ಷಣ ಶುರು ಮಾಡಿ ಮುಗಿಸಿ. ಕಾಲದಲ್ಲಿ ஒன்னும் இல்ல. இதுல துணைக்கு தோன்மட்டக்கு சொல்ல அந்த இதுல ஆக்சுவலா என்ன தெரியுமா, இப்போದು ಕೂಡ அந்த ತಿಥಿ ಬಂತ ಏನಾಗ ತರ್ಪಣದಲ್ಲಿ ಏನು 3 ಜನ ಬ್ರಾಹ್ಮಣ ತಂದು ಊಟ ಹಾಕಿಸ್ಬೋದು. ನಾನು ಹೇಳಿದಿಲ್ಲ ಇದರಲ್ಲಿ ಮಹಾಭಾರತದಲ್ಲಿ ಬರೋ ಉಲ್ಲೇಖ. ಒಂದ್ ವರ್ಷದಲ್ಲಿ 96 ಸಲ 3 ಜನ ಕರೆದು ಊಟ ಮಾಡಿ ಹಾಕಿದ್ದು. ದರ್ಶ ಶ್ರಾದ್ದಂ ತಿಲ ತರ್ಪಣ ರೂಪೇಣ ಕರಿಷ್ಯೆ ಸಂಕಲ್ಪ ಹೇಳ್ತೀರಿ. ತಿಲ ತರ್ಪಣ ಅನ್ನೋ ಬದಲು ರೆಗ್ಯುಲರ್ ದರ್ಶ ಶ್ರಾದ್ದಂ ಕರಿಷ್ಯೆ ಆಗ್ಬೋದಲ್ಲ. ಇನ್ನೆಲ್ಲ ಅದಕ್ಕೆ ಅಮಾವಾಸ್ಯೆ ತಿಳ್ತಿದ್ದೇನಕ್ಕೆ ಯಾರೋ ಬ್ರಾಹ್ಮಣ ಕೂಟುಟ್ಟು ಸಾಪಾಟ್ ಕೊಡ್ರ ಇನ್ನ ಅತ್ಲೆಲ್ಲ ನಮ್ ತಾತ ಮಟ್ಕೊಂಡಿದ್ರು. ಪ್ರತಿ ಇದಕ್ಕೆ ಅಮಾವಾಸ್ಯೆಗೆ ಬರ್ಬೇಕು. ಅವ್ರ ಬೀಗ್ರು ಅವ್ರು ಬರ್ತಾ ಇದ್ರು. ಒಂದ್ಸಲ ಇಂತೂ ಸಂಕ್ರಮಣ ಯಾರೇ ಅವಾಗ ಮುಡ್ಸ್ಕೊಂಡಾರ ನನ್ ಕತಿ ಒಟ್ಟುಳ್ಳೆ ಆಗ್ಲ ಅವ್ರು ಮಾಡ್ಕೊಂಡ್ ಬರ್ಬೋದಲ್ಲ. ಈಗ ಭಾಗವಹಿಸೋದ್ರಲ್ಲಿ ಇದಾಗ್ಬೇಕಾದ್ರೆ ಮಾಡ್ಕೊಂಡ್ ಬಂದ್ಬಿಟ್ಟಿಲ್ಲ ಆಡ್ಬೋದು. ಈಗ ನೀವ್ ಕೇಳಿದ ಪ್ರಶ್ನೆ ಸರಿ. ಅವ್ರು ಬಿಡೋದ್ ಬೇಡವ ತರ್ಪಣನ? ಅವ್ರ ತರ್ಪಣ ಬಿಟ್ಬಿಟ್ಟು ಬರ್ತಾರೆ ಇವ್ರ ಮನೆಗೆ. ಹಾಗೆ ಸಂಕ್ರಮಣ ವರಿಷಿ 3 ಮಣಿಕೆ
ಕೃಷ್ಣಂಗಾರ ಅನ್ಬಿಟ್ಟು ಅವರು ಬೀಗ್ರೆ ಅವ್ರು ಒಂದಾರೆ 3 ಮಣಿಗ್ ಸಾಪಾಡು ಸಾಟ್ಬಿಟ್ಟೆ. ಆಮೇಲೆ ಸುಮ್ಮನೆ ರೆಸ್ಟ್ ತಗೊಳ್ಳಿಲ್ಲ. 88 ವರ್ಷ ತಾತನಿಗೆ. ಹೊರಟ್ರು ಮತ್ತೆ ಈ ಕೇಶವ ಆಂಜನೇಯ ಟ್ರಸ್ಟ್ಗೆ ಅವ್ರನ್ನ ಅಧ್ಯಕ್ಷರು ಅಂತ ಮಾಡಿದ್ರು. ಎಲ್ಲ ಇದ್ ಮಾಡ್ಬೇಕು, ಗೋಪುರ ಕಟ್ಬೇಕು ಅಂತ. ಮಾಡಪೋಲ ಅಂತಂದ್ರು. ತಾತ ಪೋಯಿಟ್ ಒಂದಾയിരിಕೆ ನಾವು ಪೂರ್ ಇದ್ದಿಪ್ಪಿ ವರ್ಗ ನಾನ್ ಆಗ್ತಾನೆ BSc ಮುಗಿಸಿದ್ದೆ. ನಾ ಬರಲ್ಲ ಅಂದ್ರೆ ಒಬ್ರೇ ಹೊರಟ್ರು. ಮಲ್ಲೇಶ್ವರದಲ್ಲಿ ನಿಲ್ಬಿಟ್ಟು ಎಲ್ಲೆಲ್ಲಿ ಹಿಂಗಾರ ಅಂತ ಬೋರ್ಡ್ ಕಟ್ರೆ ಸೀದಾ ಅವ್ರ ಮನೆಗ್ ನುಗ್ಗೋದು. ಶಾಂತಿಗ್ರಾಮದವರು ಒಂದು ರಾಜಗೋಪುರ ಆಗ್ಬೇಕು ನರಸಿಂಹನಿಗೆ ಅಂತ. ಬೇಕಾದಷ್ಟು ಜನ ಇದ್ದಾರೆ. ಅವ್ರ ಕಂಪ್ಲೇಂಟ್ಗಳು, ಇವ್ರು ಏನೋ ಇದ್ ಮಾಡಿಲ್ಲ, ನಾವು ಕಳ್ಸಿದ ಅರ್ಚನೆಗೆ ಇದೇ ಬರೋಲ್ಲ, ಅಭಿಷೇಕ ಮಾಡಿದ್ದು ಅದು ಇದು ಅಂತ. ಮುಂದಕ್ಕೆಲ್ಲ ಇಲ್ಲಿ ಯಾರಿಗೂ ಕಳಿಸ್ಬೇಡಿ, ನೀವು ಸೀದಾ ಬ್ಯಾಂಕ್ ಅಕೌಂಟ್ಗೆ ಹಾಕಿ ಸೆಕ್ರೆಟರಿಗೆ ಇನ್ಫಾರ್ಮೇಶನ್ ಕೊಡಿ. ಈ ತರ ಎಲ್ಲ ಅಲ್ಲೆಲ್ಲ ಮಾಡ್ಕೊಂಡ್ ಬಂದಿದ್ದು. ಇದು ತರ್ಪಣಗಳ ಬಗ್ಗೆ ಆಯ್ತು. ಇನ್ನೇನಾದ್ರು ಸಂದೇಹ ಇದೆಯಾ? ಅಮಾವಾಸ್ಯೆ ತರ್ಪಣ ನಿತ್ಯದಲ್ಲಿ ಸೇರುತ್ತೆ. ನಾ ಹಿಂದೆ ಒಂದು ಇದನ್ನು ಕೂಡ ಹೇಳಿದ್ದೆ ನಿಮ್ಗೆ. ಈ ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಲ್ಲೇಶ್ವರದಲ್ಲಿ ಆಯ್ತು. ಕೃಷ್ಣ ಪ್ರೇಮಿ ಇದ್ ಮಾಡಿದಾಗ 120 ಜನ ಪಾರಾಯಣ ಮಾಡಿದ್ರು. ಬೆಳಗ್ಗೆ 6 ಗಂಟೆಗೆ ಪಾರಾಯಣ ಶುರು. ಸೊ ಅದಕ್ಕೆ ನಾನು ಅಲ್ಲಿ ಆದರ್ಶದಲ್ಲಿ ಇದ್ದಾಗ ನನಗೊಂದು ಆಹ್ವಾನ ಬಂತು, ನೀವು ಪಾರಾಯಣ ಮಾಡ್ತೀರಾ ಅಂತ. ನಾ ಬರ್ತೀನಿ, ನಾನು ಊಟಕ್ಕಿರೋಲ್ಲ, ಆಗ್ಬೋದು ಒಪ್ಕೊಳ್ಳೋದಾದ್ರೆ ಆಗ್ಬೋದು ಅಂತ. ಬನ್ನಿ ನೀವು ಪಾರಾಯಣ ಮಾಡ್ಕೊಂಡು ಹೋಗ್ಬೋದು ಅಂತ. ಸರಿ, 6 ಗಂಟೆಗೆ ಮಲ್ಲೇಶ್ವರದಲ್ಲಿ ಇರ್ಬೇಕು. ಅಷ್ಟ್ ಬೇಗ ಹೋಗಿದ್ದು. 6:10 ಏನೋ ಬಂದ್ಬಿಟ್ಟು ನೋಡಿದ್ರು ನನ್ನ. ಮಾಮ ಸ್ವಲ್ಪ ತರ್ಪಣ ಬಿಡಿಸ್ಬಿಡ್ತೀರಾ ಅಂದ. ನಾನು ಇಲ್ಲಿ ಪಾರಾಯಣಕ್ಕೆ ಬಂದಿದ್ದೀನಿ, ತರ್ಪಣಕ್ಕೆ ಇವಾಗ ನನಗೆ ಟೈಮ್ ಇಲ್ಲ, ನೀವ್ ಇನ್ಯಾರತ್ರ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಾರಾಯಣದಲ್ಲಿ ಸೇರಿದ್ದು. ಸೊ ಬೆಳಗ್ಗೆ 6:15ಗೆನೆ ತರ್ಪಣ. ನೀವ್ ಹೇಳುದಲ್ಲ ಆಫೀಸಲ್ಲಿ ಅವ್ರು ಬಿಟ್ರು ಅಂತ. ಸೂರ್ಯೋದಯಕ್ಕೆ ಮೊದ್ಲಾಗಲ್ಲ, ಅದ್ರ ಒಂದದು ಗೊತ್ತಾಯ್ತಾ. ಈಗ ತರ್ಪಣಗಳಲ್ಲಿ ವಾಕ್ಯ ಸಿದ್ಧಾಂತದಲ್ಲಿ ಏನಾಗುದು ಅಂದ್ರೆ, ರಾತ್ರಿನಲ್ಲಿ ಸೂರ್ಯ ಪ್ರವೇಶ ಆಗಿದೆ, ಸಾಯಂಕಾಲದಲ್ಲಿ ತರ್ಪಣಗಳಿಲ್ಲ. ಈ ಧನುರ್ಮಾಸದ ಪೂಜಾ ಆರಂಭ ದೇವಸ್ಥಾನದಲ್ಲಿ 1ನೇ ದಿವಸ, ಮಾರನೇ ದಿವಸ 2ನೇದು ಬರೋದು ಯಾಕೆ ಅಂದ್ರೆ ಇದೇ ಕಾರಣದಿಂದ. ಆ ಧನುಸ್ ಸಂಕ್ರಮಣ, ಸೂರ್ಯ ರಾಶಿಯನ್ನು ಪ್ರವೇಶಿಸಿದ್ದು ಸಾಯಂಕಾಲ ಆದ್ರೆ ಅವಾಗ ಅವತ್ತಿನ ದಿವಸ ಹೆಂಗ್ ಮಾಡ್ತೀರಿ? ಬೆಳಗ್ಗೆನೆ ಮಾಡ್ಬಿಡೋಕಾಗತ್ತಾ ಸಂಕ್ರಮಣವನ್ನ? ಸೊ ಮಾರನೇ ದಿವಸ ಆ ಸಂಕ್ರಮಣದಿಂದ ಲೆಕ್ಕ. ನಮ್ಮ ಇನ್ನೊಂದೇನು ಅಂದ್ರೆ ಧನುರ್ಮಾಸದ ಆರಂಭ ಮಾತ್ರ ವಿ ಫಾಲೋ ವಾಕ್ಯ ಪಂಚಾಂಗ, ಬೇರೆದೆಲ್ಲ ನಮ್ದು. ಈ ಧನುರ್ಮಾಸ ಆಗೋ ಹೊತ್ತಿಗೆ ಒಂದ್ ಪಕ್ಷನೇ ಆಗೋಗಿರುತ್ತೆ. ಶುಕ್ಲ ಪಕ್ಷ ಆಗ್ಬಿಟ್ಟು ಕೃಷ್ಣ ಪಕ್ಷದಲ್ಲಿ ಧನುರ್ಮಾಸ ಶುರುವಾಗುತ್ತೆ ಒಂದೊಂದ್ಸಲಿ. ಸೌರಮಾನಕ್ಕೂ ಚಾಂದ್ರಮಾನಕ್ಕೂ ವ್ಯತ್ಯಾಸಗಳು. ಆ ತಿರುಪಾವೈ ಆಚರಣೆಗೆ ಮಾತ್ರ ವಿ ಫಾಲೋ ವಾಕ್ಯ. ಇನ್ ಮಿಕ್ಕಿದ್ದೆಲ್ಲ ಚಾಂದ್ರಮಾಸ ಇದ್ರದ್ದೇನೇನು ಮಾಡೋದು. ಆಷಾಢ ಮಾಸದಲ್ಲೂ ಅಷ್ಟೇನೆ. ಇಪ್ಪ ಆಡಿ ಆಷಾಢ ಮಾಸ ಇದ್ರ ಚಾಂದ್ರಮಾಸದ ಪ್ರಕಾರ ನಮ್ಮ ಪಂಚಾಂಗದಲ್ಲಿ ಇದೆಯಲ್ಲ, ಅವಾಗಲೇ ಶುರು ಆಯ್ತು. ಅದಾದ್ಮೇಲೆ ಆಡಿ ಆಷಾಢ ಶುಕ್ರವಾರ ಇವರು ಇದ್ ಮಾಡೋದಕ್ಕೆ ಅದು ಮುಂದಕ್ಕೆ ಬರುತ್ತೆ ಈ ತರದಲ್ಲಿ. ಸೊ ಚಾಂದ್ರಮಾನ ಸೌರಮಾನಗಳಲ್ಲಿ ಬರುವಂತದ್ದು. ಅದಕ್ಕೆ ಇನ್ನೊಂದೇನು ಅಂದ್ರೆ, ಇವಾಗ ಭಗವದ್ ಆರಾಧನೆ ನಾವು ಇಜ್ಜಾ ಕಾಲದಲ್ಲಿ ಮಾಡ್ಬೇಕು ಅಂತ ಇದೆ, ಅದು ಬೇಗ ಮಾಡ್ಬಿಡ್ತೀವಿ. ಅದೇ ತರನು ತರ್ಪಣ ಬೇಗ ಮಾಡ್ಬೋದು ಅಂತ ಒಂದು. ಅದೇ ಅದಕ್ಕೆ ಹೇಳಿದ್ ನಾನು, ಆಪದ್ಧರ್ಮವಾಗಿ ಆಗಬಹುದು. ಮತ್ ಇನ್ನೊಂದೇನು ಗೊತ್ತಾ, ನೀವು ಈಗ ತರ್ಪಣ ಬಿಡೋದಾದ್ರೆ ದೇವ್ರ ತೀರ್ಥ ತಗೊಂಡು ಆಮೇಲೆ ಮಾಡಂಗಿಲ್ಲ. ಇದು ಶ್ರಾದ್ದಕ್ಕೆ ಬರುವಂತ ಇದನ್ನ ಯು ಹ್ಯಾವ್ ಟು ಫಾಲೋ ಹಿಯರ್ ಆಲ್ಸೋ. ತರ್ಪಣವನ್ನು ಬಿಟ್ಟು ಆರಾಧನೆ ಬೇಗ ಮುಗಿಸ್ಬಿಡ್ಬೇಕಾರೆ ತೀರ್ಥ ತಗೋಬಿಡಿ. ತರ್ಪಣ ಬಿಟ್ಟು ಆಮೇಲೆ ದೇವ್ರಿಗೆ ನಮಸ್ಕಾರ, ಇದು ಉದ್ವಾಸನೆ ಮಾಡಿದ್ಮೇಲೆ ಆದ್ಮೇಲೆ ಮಾಡುವಂತದ್ದು. ತೀರ್ಥ ಆಮೇಲೆ ಸ್ವೀಕಾರ ಮಾಡೋದು. ಸಾಮಾನ್ಯವಾಗಿ ಅದಕ್ಕೆ ಹೇಳಿದ್ದು, ಪಿತೃದೇವತೆಗಳು ಸೃಷ್ಟಿ ಆರಂಭದಲ್ಲಿ ಭಗವಂತನ್ ಕೇಳಿದ್ರು, ನಮಗೆ ದಕ್ಷಿಣ ದಿಕ್ ಬೇಕು ಅಂದ್ರು. ತಥಾಸ್ತು ಅಂದ ಅವನು. ಪ್ರಾಚೀನ ವೀತಿನಲ್ಲಿ ನನಗೆ ನಡೆಸ್ಬೇಕು ಎಲ್ಲಾ ಕಾರ್ಯಗಳನ್ನು ಅಂತ, ಪ್ರಾಚೀನ ವೀತಿ. ಆಮೇಲೆ ಕುತುಬ್ ಕಾಲ ಅಂತ. ಆ ಕುತುಬ್ ಕಾಲ ಅನ್ನೋದು ಸಾಮಾನ್ಯವಾಗಿ 11-11:30. ದಟ್ ಈಸ್ ದಿ ರೈಟ್ ಟೈಮ್. ಆ ಸಂದರ್ಭದಲ್ಲಿ ಬಿಡ್ಬೇಕು. ಆದ್ರೆ ಆಫೀಸ್ ಗೋಯರ್ಸು ಇಲ್ಲ ಇನ್ನೇನೋ ಕೆಲಸ ಇದೆ ಅಂತಂದ್ರೆ ಅವರೆಲ್ಲ ಅಯ್ಯೋ 14 ಮಣಿ ಬಿಟ್ಟು ಉಕ್ಕೋತ್ಕಾರ್ದ ತರ್ಪಣಿಮೆ ಹೊಂಡ. ಅದು ತಪ್ಪು. ನೀವು ಹೊರಡ್ತೀರ ಸೂರ್ಯೋದಯ ಆದ್ಮೇಲೆ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನಿಮ್ ಕೆಲಸ ಏನಿದೆಯೋ ಕಂಟಿನ್ಯೂ ಮಾಡಿ. ಮನೆಯಲ್ಲಿ ಇದ್ರೆ ಬೆಟರ್ ಅಟ್ 11 o'clock. ಇಲ್ಲ ಅರ್ಜೆಂಟ್ ಏನೋ ಕೆಲಸ ಇದೆ ಹೋಗ್ಬೇಕು ಅಂತಂದ್ರೆ ಬೇಗನೆ ಮಾಡಿ. 7:30, 8, 9 ಮಾಡಿ ಮುಗಿಸ್ಬಿಟ್ಟು ತರ್ಪಣವನ್ನ ಹೋಗಿ ನಿಮ್ ಕೆಲ್ಸಕ್ಕೆ ಹೋಗಿ. ತರ್ಪಣ ಬಿಡೋದನ್ನ ನಿಲ್ಲಿಸಬಾರ್ದು. ಸೊ ಇಲ್ಲಿ ಪ್ರಯಾರಿಟಿ ಯಾವುದು? ತರ್ಪಣ ಬಿಡೋದು ಪ್ರಧಾನ. ಟೈಮು ಇದ್ರೆ, ರಿಟೈರ್ ಆಗಿದ್ರೆ, ಮನೆಯಲ್ಲಿದ್ರೆ ಅದು, ಇಲ್ದಿದ್ರೆ ಅವಾಗ ಮಾಡಿ. ಸೇಮ್ ಥಿಂಗ್ ಮಧ್ಯಾಹ್ನಕ್ಕೂ ಅನ್ವಯ. ಮಧ್ಯಾಹ್ನಕ್ಕೆ ಯಾವಾಗ ಮಾಡ್ಬೇಕು? 12 ಗಂಟೆಗೆ ಅಂತ ಮೊದ್ಲೇ ಮಾಡ್ಬೋದು. ನಿಂಗ್ಳೆ ನಾள் ಮೊದ್ಲೇ ಪಂಡಿತ್ಕಾಗ ಈ ಪಪ್ಪ ಇರುತ್ತೆ. ಈಗ ಅಕಸ್ಮಾತ್ ನೀವು 4 ಗಂಟೆಗೆ ಹೊರಡ್ತೀರಿ ಅಲ್ವಾ, 10 ಗಂಟೆಗೆ ಹೊರಡ್ತೀರಿ ಅಂತ ಇಟ್ಕೊಂಡ,
10 o'clock ನಿಮ್ಗೆ ಫ್ಲೈಟ್ ಟ್ರೈನೋ ಏನೋ ಇದೆ, ಹೋಗ್ತೀರಿ. ಅವಾಗ ಏನು ಅಂದ್ರೆ ಮಾಧ್ಯಾಹ್ನಕ್ಕೆ ಮೊದ್ಲೇ ಮಾಡಿ 9 ಗಂಟೆಗೆ. ಈಗ ಸಾಯಂಕಾಲ ನೈಟ್ ಬಸ್ಸು ಅಥವಾ ನೈಟ್ ಜರ್ನಿನೋ ಶುರು ಮಾಡ್ಬೇಕು, ನೀವು 4 ಗಂಟೆಗೆಲ್ಲ ಹೊರಡ್ಬೇಕು. ಸಂಧ್ಯಾ ವಂದನೆನ 3:45 4 ಗಂಟೆಗೆ ಮಾಡಿ, ಸಾಯಂಕಾಲ ಸಂಧ್ಯಾವನ್ನೇ ಆಗ್ಬೋದು. ಆದ್ರೆ ಒಂದ್ ವಾರದನ್ನು ಮೊದ್ಲೇ ಮುಗಿಸ್ಬಿಡ್ತೀನಿ, ಹಂಗ ಆಗೋದಿಲ್ಲ ಅಷ್ಟೇ. ಹಾ, ಬಾಯಿ ಮುಕ್ಕಳಿಸೋದು ನಿಷ್ಠೀವೇತ ನಾನಿಷ್ಠೀವೇತ ಅಂತ ಬರೋದು. ಬಾಯಿ ಮುಕ್ಕಳಿಸೋದಕ್ಕೆಲ್ಲ ಇದಕ್ಕೇನಿಲ್ಲ. ಶರೀರದ ಶುಚಿಗೇನು ಅಂತಂದ್ರೆ ಬಹಿರ್ದೇಶಕ್ಕೆ ಹೋದಾಗ ಮಾತ್ರ ಆ ಕಿವಿಗೆ ನಿವಿತಿಯನ್ನ ಮಾಡ್ಕೊಂಡು ಮಾಡುವಂತದ್ದು. ಕೈ ಕಾಲು ತೊಳ್ಕೊಂಡು ಬಾಯಿ ಮುಕ್ಕಳಿಸೋದಕ್ಕೆಲ್ಲ ಪೂರ್ಣ ಬದಲಾಯಿಸಬೇಕಾಗಿಲ್ಲ. ಉಪಯುಕ್ತಿನಲ್ಲೇ ಸದಾ ಇರುವಂತಹದ್ದು. ಎಲ್ಲಿ ನಿಮಗೆ ಮೈಲಿಗೆ ಇದಾಗತ್ತೆ ಅಂತಿದ್ರೆ ಆವಾಗ ನಿವಿತಿಯನ್ನ ಮಾಡ್ಕೊಂಡು ಹೋಗೋದು. ಹಿಂದೆ ಎಲ್ಲ ಬಸ್ ಗೀಸ್ನಲ್ಲಿ ಹೋದ್ರೆ ಬೇರೆ ಯಾರನ್ನ ಮುಟ್ಕೊಳ್ಳೋದು, ಶುಚಿಗೆ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಮಾಡ್ತಾ ಇದ್ರು. ಬಂದಾಗ ಅಟ್ಲೀಸ್ಟ್ ಆ ವಸ್ತ್ರ ಎಲ್ಲ ತೆಗೆದ್ಬಿಡೋರು, ಚೇಂಜ್ ಮಾಡೋರು. ಸೂಕ್ಷ್ಮಗಳು ಕೆಲವೆಲ್ಲ. ಬಟ್ ಇದನ್ನೇ ಪ್ರಧಾನವಾಗಿ ಇಟ್ಕೊಂಡ್ಬಿಟ್ಟು ಬೇರೆ ಎಲ್ಲದನ್ನು ಬಿಟ್ಬಿಟ್ಟು ಇತಿಯ ಪಂಡ್ರೆ ಅಂತ ಆಗ್ಬಿಟ್ಟು ಪ್ರಧಾನವಾದದ್ದೇನೋ ಅದನ್ನು ಗ್ರಹಿಸಿ ಅದರಂತೆ ನಡ್ಸ್ಬೇಕಾದ. ಇದಕ್ಕೇನ ಹೇಳುದು, ಇವಾಗ 15 ದಿವಸ ಮಾಡ್ಬೇಕು, ಒಂದ್ ಆಶ್ಚರ್ಯ ಆಗೋದು ನಿಮಗೆ. ನೆನ್ನೆದು ಉಪಯೋಗಿಸಿದ ಬಗ್ನ ಇವತ್ತು ಉಪಯೋಗಿಸ್ಬೋದಾ? ಧಾರಾಳವಾಗಿ ಆಗ್ಬೋದು. ಯಾಕೆಂದ್ರೆ ಪವಿತ್ರಂ ವೈ ದರ್ಭಾಹ, ದರ್ಭ ಯಾವತ್ತು ಪವಿತ್ರವೇನೆ, ಅದು ಕೆಟ್ಟೋಯ್ತು ಇದಾಯ್ತು ಅಂತಿಲ್ಲ. ಏನು ಅಂದ್ರೆ ಈ ಶುಭದಲ್ಲಿ ಉಪಯೋಗಿಸಿದ್ದು ಇದರಲ್ಲಿ ಯಾವ್ದೋ ಈ ಅಪರಕ್ರಿಯೆ ಅಥವಾ ತರ್ಪಣಗಳಲ್ಲಿ ಉಪಯೋಗಿಸಿದ ದರ್ಭೆನ ಶುಭ ಕಾರ್ಯಗಳಿಗೆ ಯೋಗಿಸೋದ್ ಮಾಡೋದ್ ಬೇಡ ಅಂತ ಹೇಳಿದಷ್ಟೇ. ನಿಮ್ಗೆ ಇಲ್ಲಿ ಸಮಯ ಸೇವ್ ಮಾಡಬೇಕು, ತರ್ಪಣ ಅಂತೂ ಬಿಡ್ಬೇಕು ಅಂತಿದ್ರೆ ಆ ಬುಗ್ನಿಗಳಿದೆಯಲ್ಲ ಕಡೆನಲ್ಲಿ ಎಲ್ಲ ಬಿಚ್ಚಾಗ್ತಿರಲ್ಲ, ಅದ್ರ ಬದಲು ಹಂಗೆ ಇಟ್ಕೊಳ್ಳಿ. ಕುಶೈಸ್ತಿಲೆ ಈ ತೀರ್ಥವನ್ನು ಬಿಟ್ಬಿಟ್ಟು ಅದನ್ನ ತೆಗೆದು ಇಟ್ಕೊಂಡು 15 ದಿವಸ ಮಾಡಿ ಆಗ್ಬೋದು. ಹ ಹ ಆಮ ಹಾ, ಇವಾಗ ನೀವು ಅದ್ ಹೇಳಿದ್ರಲ್ಲ, ಒಂದೇನ್ ಮುಕ್ತವಾಗಿ ಹೇಳ್ತೀನಿ. ತುಂಬಾ ಜನಕ್ಕೆ ಏನ್ ಕನ್ಫ್ಯೂಷನ್ ಅಂದ್ರೆ, ಅಯ್ಯೋ ಉಪಯುಕ್ತಗಳು ತರ್ಪಣ ಹುಟ್ಟುಟ್ಟೆ, ಖಂಡಿತ ಸ್ವೀಕಾರ ಮಾಡಲ್ಲ ಪಿತೃಗಳು. ಅದಕ್ಕೆ ಬಾಯಿನಲ್ಲಿ ಹೇಳಿ ನೀವು. ಇವಾಗ ಶ್ರೀಮಾನ್ ವೆಂಕಟನಾಥಾರ್ಯ ಹೇಳ್ತೀರಿ, ಇದಾದ್ಮೇಲೆ ದಕ್ಷಿಣಾಭಿಮುಖೆ ಸ್ಥಿತ್ವ, ತಿರುಗಿ ದಕ್ಷಿಣಕ್ಕೆ ಪ್ರಾಚೀನ ವೀತಿ, ಆಮೇಲೆ ಹರಿ ಓಂ ತತ್ ಶ್ರೀ ಗೋವಿಂದ 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 ಎಲ್ಲ ಆಯ್ತು, ತರ್ಪಣದ್ದೆಲ್ಲ ಮುಗೀತು. ಉಪವೀತಿ ಇದ್ರದ್ದು ಉತ್ಥಾನ ಆಗ್ಬೇಕು ಅವ್ರಿಗೆ. ಅದಕ್ ಮೊದ್ಲು ಉಪವೀತಿ, ಉತ್ಥಾಯ, ನಮೋ ಪಿತರೋ ರಸಾಯ ಎಲ್ಲ ಹೇಳ್ಬಿಟ್ಟು ವಾಜೆ ವಾಜೆ ಅವತ ವಾಜಿನೋನು ನಮಸ್ಕಾರ ಮಾಡ್ಬೇಕಾರೆ ಎಲ್ಲದ್ರಲ್ಲೂ ಉಪವೀತಿನಲ್ಲೇನೆ. ಪ್ರದಕ್ಷಿಣೆ ನಮಸ್ಕಾರಗಳು ಅಭಿವಾದಿ ಎಲ್ಲ ಉಪವೀತಿನಲ್ಲಿ ಆಗ್ಬೇಕು. ಸೊ ಇಲ್ಲಿ ಪ್ರಾಚೀನ ವೀತಿನಲ್ಲಿ ಮಾಡ್ಬೇಕಾದ್ರೆ ಮೊದಲು ಸಂಕಲ್ಪ, ಈಗ ಪೂರ್ವಾಭಿಮುಖ ಕುತ್ಕೊಂಡು ಆಚಮನ ಮಾಡಿ ಶ್ರೀಮಾನ್ ವೆಂಕಟನಾಥ ಹೇಳಿ, ದಕ್ಷಿಣಾಭಿಮುಖೆ ಸ್ಥಿತ್ವ, ಆ ಪ್ರಾಚೀನ ವೀತಿ ಹರಿ ಓಂ ತತ್ ಆ ಸಂಕಲ್ಪ ಅಲ್ಲಿಂದ ಶುರುವಾಗ್ಬೇಕು ಪ್ರಾಚೀನ ವೀತಿನಲ್ಲಿ. ಸೊ ಅದಕ್ಕೇನು ಅಂದ್ರೆ ಬಾಯಿ ಬಿಟ್ಟು ಅವಾಗ ಹೇಳ್ಕೊಂಡ್ಬಿಡ್ಬೋದು ಪ್ರಾಚೀನ ವೀತಿ. ನೀವು ಮರ್ತಿದ್ರು ಕೂಡ ಜ್ಞಾಪಿಸ್ಕೊ ಬರುತ್ತೆ. ಇಲ್ಲ ಇದ್ದಾಗ ಅಯ್ಯೋ ಉಪೀತಿಲೆ ಇಪ್ಪ ಸಾತ್ವಿಕತೆ ಆಗೋ ಸೊಣ್ಣು ಭಗವತೋ ಬಲೇನ ಅಪ್ಪ ತಿರ್ಪಿ ಉಪೀತಿಲ್ ಪುಟ್ಕೊಂಡಿಂಗ ಅಪ್ರೋ ಅಪದ ಅಸುರಾಹ ರಕ್ಷಾಗಂಸಿ ಪಿಶಾಚಾಹ ಸೊಣ್ಣು. ಅದಕ್ಕೆ ಹಾಗೆ ಮಾಡಿದ್ರೆ ಆಗುತ್ತೆ ಅಂದ್ರೆ ಉಪವೀತಿನಲ್ಲಿ ಮಾಡಿದ್ರೆ ಪಿತೃಗಳು ಸ್ವೀಕಾರ ಮಾಡಲ್ಲ. ಇಟ್ ಶುಡ್ ಬಿ. ಅವಾಗ ಏನು ಅಂದ್ರೆ ಯು ರಿಪೀಟ್ ಹೋಲ್ ದಿ ಥಿಂಗ್. ಇಲ್ಲಿ ಇದ್ರಲ್ಲಿ ಬರುತ್ತಲ್ಲ, ಅಂಗಂ ವಿಸ್ಮರೇತೆ ಅಂಗಮೇವ ಕುರಿಯಾತೆ, ಪ್ರಧಾನಂ ವಿಸ್ಮರೇತೆ ಪುನರೇವ ಕುರಿಯಾತೆ. ಪ್ರಧಾನವಾದದ್ದೇನೋ ತರ್ಪಣ, ಅದು ಪ್ರಾಚೀನ ವೀತಿನಲ್ಲಿ ಆಗ್ಬೇಕು. ಮರ್ತು ಬಿಟ್ಟು ಉಪವೀತಿನಲ್ಲಿ ಮಾಡಿದ್ರೆ ಅಯ್ಯೋ ಆಯ್ಪಚ್ಚಿ ಅಪಡಿಯೇ ಏನಿಲ್ಲ, ನೀವು ಮಾಡಿದ್ದು ಏನು ತಲುಪಲ್ಲ. ಇಟ್ ವಿಲ್ ನಾಟ್ ರೀಚ್. ಹಾ ಆಮ ಆಮ ಅಪರು ಪ್ರಾಚೀನ ವೀತಿ ಪಣ್ಕೊಂಡೆ ಇದು ಪಣ್ಕೊಂಡು ಉದ್ವಾಸನೆ ವರ್ಗದ್ವಯ ಪಿತೃನೇ ಅವ್ರ ನಮಸ್ಕಾರ ಮಾಡಿದ್ಮೇಲೆ ಉತ್ಥಾನ ಮಾಡ್ಬೇಕಾದ್ರೆ ಅವರನ್ನ ಮತ್ತೆ ಪ್ರಾಚೀನ ವೀತಿ ಹಾಕೊಂಡು ಎಳ್ ತಗೊಂಡು ಉದ್ವಾಸಯಾಮಿ, ಆಮೇಲೆ ಎಳ್ಳು ಇದು ಎರಡನ್ನು ಇಟ್ಕೊಂಡು ಹೇಗೆ ಅಸ್ಮತ್ ಕುಲೇ ಜಾತಃ ಎಲ್ಲದನ್ನು ಹೇಳ್ಬಿಟ್ಟಲ್ಲಿ ನ ಅನ್ಯ ಗೋತ್ರಿಣ ಅವ್ರೆಲ್ರಿಗೂ ಅದನ್ನು ಮುಟ್ಟದೆ ಇದ್ರು ಕೂಡ ಹಂಗೆ ನಮಸ್ಕಾರ ಮಾಡಿದ್ರು ಆಯ್ತು. ಅಲ್ಲಿ ಆವಾಹನೆ ಮಾಡಿದ್ದೀರಲ್ಲ, ಅಲ್ಲಿ ನಮಸ್ಕಾರ ಮಾಡಿದ ಮೇಲೆ ಪ್ರಾಚೀನ ವೀತಿ ಅಲ್ಲೂ ಅಷ್ಟೇ ಬಾಯಿನಲ್ಲಿ ಹೇಳ್ಕೊಳ್ಳಿ. ಈಗ ಮತ್ತೆ ಅವ್ರನ್ನ ಉದ್ವಾಸ ಮಾಡ್ತೀನಿ, ನೀವು ಅಡ್ರೆಸ್ ಮಾಡ್ತೀರಿ ಇಲ್ವಾ, ವರ್ಗದ್ವಯ ಪತ್ರೂನೇ ಅವರನ್ನ ಉದ್ವಾಸಯಾಮಿ. ಅವಾಗ ಏನು ಅಂದ್ರೆ ಪ್ರಾಚೀನ ವೀತಿನಲ್ಲಿ ಇರ್ಬೇಕು, ಎಳ್ಳು ಇದುಗಳನ್ನ ಇದ್ ಮಾಡ್ಕೊಂಡು
9 ಮಂತ್ರ ಬಾಯಿನಲ್ಲಿ ಬಂದ್ಬಿಟ್ರೆ ಸುಲಭವಾಗಿ ಬರುತ್ತೆ. ಸೇಮ್ ಥಿಂಗ್ ರಿಪೀಟ್ಸ್ ದಿ ಸೈಡ್ ಆಲ್ಸೋ. ಪಿತೃವರ್ಗಕ್ಕೆ ಆ ಕಡೆ ಇರೋದು ಈ ಕಡೆ ಇರೋದು. ಹಾ சரி சரி அது சொல்ல. இப்போ ஷர்மானு அண்ணாக்கா இப்போ முதல்ல விஷயம் சொல்றீங்க என்ன ஆவானேல ಅಪಾತ ಸುರಾಹ ರಕ್ಷಾಗಂಸ ಪಿಶಾಚಾಹ ಯಕ್ಷಿಯಂತಿ ಆಯ್ತು ಆಯಾತು ಪಿತರ ಸೌಮ್ಯ ಗಂಭೀರ ಹಿ ಪದಿಭಿ ಪೂರ್ವೈ ಪ್ರಜಾಂ ಅಸ್ಮಭ್ಯಂ ದದತೋ ರೈಂಚ ದೀರ್ಘಾಯುಕ್ತಂಚ ಶತಶಾರದಂಚ ಗೋತ್ರಾನ್ 3 ಜನ ಹೆಸರು. ಶರ್ಮಾನ್ ವಸುರುದ್ರ ಆದಿತ್ಯ ಸ್ವರೂಪಾನ್ ಅಸ್ಮತ್ ಪಿತೃ ಪಿತಾಮಹ ಪ್ರಪಿತಾಮಹಾನ್. ಆಮೇಲೆ ತಾಯಿ ಗೋತ್ರದ್ದು ಅವರೆಲ್ಲ ಮಹಾನ್. ಇದೆಲ್ಲ ಇದು ಆವಾಹಯಾಮಿ. ಅದಕ್ಕೆ ನೆಕ್ಸ್ಟ್ ಸಕೃದ ಚಿನ್ನಂಬರಿ ಋಣಾಮದು ಪಿತೃ ಹೇಳ್ತೀವಿಲ್ವಾ, ಅವಾಗ ಏನ್ ಮಾಡ್ಬೇಕು, ಕೌಶಿಕ ಗೋತ್ರಾಣ ಎಲ್ಲ ಹೇಳ್ಬಿಟ್ಟು ಪಿತೃಣಾಮ್ ಇದಕ್ಕೆ ನ ಬಂತು, ಅದು ನಾಮ್. ಅಲ್ಲಿ ಇದಮಾಸನಂ ಇದಮರ್ಚನ ಊರ್ಜಂ ವಹಂತಿ ಅಮೃತಂ ಯಾಕೆ ತೀಲಾಲಂ ಇದು ಪರಿಸೃತಂ ತರ್ಪಣ ಕಡೆಗೆ 2 ಕಡೆಗೂ. ಸೊ ಈ ಡಿಫರೆನ್ಸ್ ಅದನ್ನು ಗಮನಿಸ್ಬೇಕು. ಮೊದಲು ಆವಾಹನೆಯಲ್ಲಿ ಪಿತೃನ ಬಹುವಚನದಲ್ಲಿ ಬೇಕಾದ್ರೆ, ಆಮೇಲೆ ಇಂಡಿವಿಜುವಲ್ ಒಬ್ಬೊಬ್ರಿಗೂ ಈಗ ವಸುರೂಪಿ ಅಸ್ಮದ್ಭಿದು ಸ್ವದಾ ನಮಸ್ತರ್ಪಯಾಮಿ ಸ್ವದಾ ನಮಃ. ಪಿತೃಗಳಿಗೆ ಹೇಳ್ಬೇಕಾದ್ರೆ ಸ್ವಧಾಕಾರ, ದೇವತೆಗಳಿಗೆ ಸ್ವಾಹಾಕಾರ. ಆವಾಹನೆ ಮಾಡೋದು ಎಲ್ಲಾನು ಜೊತೆ ಹೌದು, ಮೂರು ಜನ. ಹೌದು, ಆಸನ ಆಸನ ಅಲ್ಲೂ 3 ಜನನೂ ಬರುತ್ತೆ ಸೇಮ್. ಹೌದು, ಪಿತೃಣಾಮ್ ಅಂಕಾರದಲ್ಲಿ ಮಾಡುವಂತ. ವಿಭಕ್ತಿಗಳಲ್ಲಿ ವ್ಯತ್ಯಾಸ. ಇದ್ರಲ್ಲಿ ನಮ್ಗೆ ಸಾಮವೇದದಲ್ಲಿ ಇದೆಯಾ ಇಲ್ಲ ಯಜುರ್ವೇದದಲ್ಲೂ ಇದೆಯಾ ಗೊತ್ತಿಲ್ಲ. ಬಟ್ ಈ ಪಕ್ಷದಲ್ಲಿ ಮಾಡುವಾಗ ಕಾರುಣ್ಯ ಪಿತೃ ಅಂತ ಅವ್ರಿಗೆ ಇನ್ನೊಂದು ಸಪರೇಟ್ ಆಗಿ ಶ್ರೀನಿವಾಸ ದೇಶಕಾಚಾರ ಹಾಕಿದ್ರು ಮಧ್ಯದಲ್ಲಿ ಎಕ್ಸ್ಟ್ರಾ ಬುಗ್ನ ಇಡಿ ಅಂತ. ಬೇಕಿಲ್ಲ, ಇಟ್ ಈಸ್ ನಾಟ್ ರಿಕ್ವೈರ್ಡ್. ಆಚರಣೆ ಕಾರುಣ್ಯ ಪಿತೃಗಳು ಅಂದ್ರೆ ಯಾರು? ಈಗ ಇಫ್ ಯು ಅನಲೈಸ್, ನೀವು ಕಡೆನಲ್ಲಿ ಏನ್ ಮಾಡ್ತೀರಿ, ಜ್ಞಾತ ಅಜ್ಞಾತ ಪಿತೃ ಅಂದಾಗ ಅವರಲ್ಲಿ ಎಲ್ರೂ ಸೇರೋದ್ರು. ಈ ಕಾರುಣ್ಯ ಪಿತೃಗಳು ಯಾರು ಅಂದ್ರೆ, ತಂದೆ 5 ಜನ ಇದ್ದಾರೆ. ಜನ್ಮ ಕೊಟ್ಟವನೊಬ್ಬ, ನಿಮ್ಮನ್ನ ಆಪತ್ತಿನಿಂದ ರಕ್ಷಿಸಿದವನೊಬ್ಬ, ಹಣವನ್ನ ಕಷ್ಟದಲ್ಲಿದ್ದಾಗ ಅದನ್ನ ಮಾಡಿದ ಇದ್ ಮಾಡಿದವನ್ ಒಬ್ಬ. ಈ ರೀತಿ ಹೇಳುತ್ತೆ ಪುರಾಣಗಳು, ಉಲ್ಲೇಖದಲ್ಲಿ ಬರುವಂತದ್ದು. ಹಾಗಾಗಿ ಕಾರುಣ್ಯ ಪಿತೃಗಳು ಅಂದ್ರೆ ಹೀಗೆ. ಅವರುಗಳಿಗಾಗಿ ಅಂತ ಒಂದು ಸಪರೇಟ್ ಇಡಬೇಕು ಅಂತ ಇಲ್ಲಿ ಮಹಾಲಯ ಪಕ್ಷದಲ್ಲಿ ಬೇಕಿಲ್ಲ. ಇದು ಬಹಳ ಸ್ಪಷ್ಟ ಮಾಡಿದ್ರು ವರದಾಸಿ ಮೇಲೆ. ಯಾಕೆ ಅಂತಂದ್ರು, ಇವಾಗ ಅವ್ರು ಹೇಳಿದ ತಕ್ಷಣ ಆಗ್ಬೋದಾ ಶ್ರೀನಿವಾಸ ದೇಶಕಾಚಾರ್ಯ ಹೇಳಿದ ತಪ್ಪು ಅಂತಂದ್ರೆ ಅಲ್ಲ. ಪಂಡ್ರ ಅವ ಪಣ್ಣಿ ಪುಸ್ತಕತ್ಲೆ ತರ್ಪಣ ವಿಧಿ ಶ್ರೀನಿವಾಸ ದೇಶಕಾಚಾರ್ಯ ಬೋರ್ಡಿಗದ್ಲೆ ಕಾರುಣ್ಯ ಪಿತೃ ಅಂತ ಅಂದ್ಬಿಟ್ಟು. ಇಲ್ಲಿ ಏನು ಅಂತಂದ್ರೆ, ನೀವು ಮೊದಲು ಆ ಮಂತ್ರದ ಅರ್ಥವನ್ನ ನೋಡಿ. ಈಗ ತಾಯಿ ಎಲ್ಲ ಹೇಳಿದ್ರು ಇಲ್ವಾ, ವಸುಪತ್ನಿ ರುದ್ರ ಪತ್ನಿ ಆದಿತ್ಯ ಪತ್ನಿ ರೂಪ ಅಸ್ಮನ್ ಮಾತೃ ಪಿತಾಮಹಿ ಪ್ರಪಿತಾಮಹಿ ಎಲ್ಲ ಆದ್ಮೇಲೆ ಜ್ಞಾತ ಪಿತೃನೇ ಅವ್ರು ಗೊತ್ತಿಲ್ದಲೇ ಇರುವಂತ ಅವರು ಅಂತ ಸಮಸ್ತರು ಆಗೋಯ್ತಲ್ಲಿ. ಆಮೇಲೆ ಇನ್ನು ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ, ಇದು ಕಡೆನಲ್ಲಿ ಆಯ್ತಲ್ಲ ಕುಶಸ್ಥಿಲೈ ಅಂತ ಬಿಡ್ತಿರಲ್ಲ, ಅದಕ್ಕೇನ್ ಮಾಡ್ತೀರಿ, ಏನ್ ಹೇಳ್ತೀರಿ ಮಂತ್ರ, ಏನ್ ಹೇಳ್ತೀರಿ ಇವಾಗ? ಅಪುತ್ರ ಗೋತ್ರ ಜಾಮೃತ ಅವ್ರಿಗೇನು ವಸ್ತ್ರ ನಿಷ್ಪೀಡನೋದಕ ಅವುಗಳಲ್ಲಿ ಬರೋದು, ಸಂಸ್ಕಾರ ಇಲ್ದೇ ಬರೋದು. ಶ್ರಾದ್ದದಲ್ಲಿ ಪ್ರಕಿರ ವಿಕಿರ ಇದೆಯಲ್ಲ, ಅದನ್ನ ಕೆಲವರು ಬೇಡ ಅಂತಾರೆ ಈ ವಾದ್ಯಾರಗಳು ಸರಿಯಾಗಿ ಗೊತ್ತಿಲ್ದೆಲ್ಲ. ಅಸೋಮಪ ಯಶ್ಚ ಅಸ್ಮತ್ ಕುಲೇ ಜಾತಃ ಅಪುತ್ರ ಗೋತ್ರಜಾಮೃತ ಅವರಿಗೆ ಇದು ಪ್ರಕಿರ ವಿಕಿರ ಅಂತ ಅಂದ್ಬಿಟ್ಟು ಮಾಡೋದು. ದಾನ ಸಂಸ್ಕಾರಗಳು ಸರಿಯಾಗಿ ಆಗದೆ ಇದ್ರೆ, ಅದು ಮದುವೆನೇ ಆಗದೆ ಯಾರು ಸತ್ರು ನಮ್ಮ ಕುಲದಲ್ಲಿ ಹೆಣ್ಣು ಮಕ್ಕಳು ಅಂತವ್ರಿಗೆ ಅದರಿಂದ ವಿಕಿರದಿಂದ ಅವ್ರಿಗೆ ತೃಪ್ತಿ, ಒಟ್ನಲ್ಲಿ ಎಲ್ರಿಗೂ ಕೂಡ ಅಲ್ಲಿ ಬರುವಂತದ್ದು. ಹಾಗಾಗಿ ಸಮಸ್ತವೂ ಸೇರುತ್ತೆ. ಈ ಕಾರಣದಿಂದ ಕಾರುಣ್ಯ ಪಿತೃ ಅಂತ ನೀವು ಸಪರೇಟ್ ಆಗಿ ದರ್ಪೆಗಳನ್ನಿಟ್ಟು ಮಾಡ್ಬೇಕಾದಿಲ್ಲ. ಇರೋದು 2 ವರ್ಗಗಳು. ಶ್ರಾದ್ದ ಆದ ಮಾರನೇ ದಿವಸ ಪಿತೃದು ಅಥವಾ ಮಾತೃದು ಆದ್ಮೇಲೆ ಬರೀ 1 ವರ್ಗಕ್ಕೆ ಮಾತ್ರ ತರ್ಪ ಕೊಡೋದು. 2 ಸಲಿನೂ, ತಂದೆದಾದ್ರೂ ಅಷ್ಟೇ ತಾಯಿದಾದ್ರೂ ಅಷ್ಟೇ. ಪಿತೃವರ್ಗಕ್ಕೇನೆ, ಮಾತೃವರ್ಗಕ್ಕೆ ನಾವು ಮಾಡೋದಿಲ್ಲ. ಯಾಕೆಂದ್ರೆ ತಾಯಿಯ ತಮ್ಮಂದ್ರು ಇವ್ರು ಇರ್ತಾರಲ್ಲ, ಅವ್ರು ಆ ವರ್ಗದ್ದೆಲ್ಲ ನೋಡ್ಕೋತಾರೆ. ಅವ್ರಿಗದಲ್ಲಿ ನೇರವಾಗಿ ಅವ್ರು ಮಾಡುವಂತದ್ದು. ಸೊ ಮಾತೃವರ್ಗದಲ್ಲೂ ಏನ್ ಹೇಳೋದು, ಮಾತಾಮಹ ಫಸ್ಟ್, ಮಾತುಃ ಪಿತಾಮಹ, ಮಾತುಃ ಪ್ರಪಿತಾಮಹ, ಹಾಗೆ ಮಾತಾಮಹಿ
ಮಾತು ಪಿತಾಮಹಿ, ಪಿತಾಮಹಿ ಮಾತಾಮಹಿ ಅಲ್ಲ, ಅವ್ರಿಗೆ ತಾಯಿಯ ತಾಯಿ ಅಲ್ಲ, ತಾಯಿಯ ತಂದೆ, ತಾಯಿಯ ಅಜ್ಜಿ, ಅವ್ರುಗಳು 3 ಜನ ಬರೋದು. ಜನರಲ್ ಆಗಿ ಇನ್ನೊಂದೇನು ಅಂದ್ರೆ ಈ ಪರೇಹನಿ ಆಮ್ರ ಶ್ರಾದ್ದ ಅಥವಾ ಸಂಕಲ್ಪ ಶ್ರಾದ್ದ ಮಾಡುವಾಗ ಜನರಲಿ ಪರೇಹನಿ ಮಾಡಲ್ಲ ಜನ. ತಪ್ಪು. ಇದು ಶ್ರಾದ್ದ ತಾನೆ. ಹ್ಮ್. ನೀವು ಆಮ ಶ್ರಾದ್ದ ಅಂತ, ಶ್ರಾದ್ದದಲ್ಲಿ ಏನ್ ಹೇಳ್ತಿರೋದ್ರಲ್ಲಿ ಸಂಕಲ್ಪ? ಮಮ ಪಿತು ಪ್ರತ್ಯಾಬ್ದಿಕ ಶ್ರಾದ್ದ ಪ್ರತ್ಯಾಮ್ನಾಯ ಆಮ ಶ್ರಾದ್ದಂ ಕರಿತೀವಿ. ಪ್ರತ್ಯಾಬಿಕ ಶ್ರಾದ್ದ ಅಂತ ಮಾಡಿದ್ಮೇಲೆ ಮಾಡಿದ್ವಿ ಶ್ರಾದ್ದ ಪ್ರಪ ಬಿಡ್ವೆ. ಸಂಕಲ್ಪ ಶ್ರಾದ್ದ ಮಾಡಿದ್ರೆ ಯಾಕೆ ಬಿಡ್ಬೇಕು? ಇದು ಈ ವಾದ್ಯಾರಿಗಳು ಮಾಡೋ ಎಡವಟ್ಟುಗಳಿದಾವೆ. ಶ್ರಾದ್ದವನ್ನ ನಡೆಸ್ತಾ ಇದ್ದೀನಿ, ಪಾರ್ವಣ ಶ್ರಾದ್ದ ಬಹಳ ಶ್ರೇಷ್ಠ. ಸಂಕಲ್ಪ ಅಯ್ಯೋ ಅಗ್ನಿ ಪ್ರತಿಷ್ಠೆ ಪುಣ್ಕಂಡ್, ಇದು ಅಸಡ್ಡೆ ಅಷ್ಟೇ. ಶಾಸ್ತ್ರದ ಬಗ್ಗೆ ಇದು ಎಲ್ಲ ಅಡಿಗೆ ಎಲ್ಲ ಆಗಿದೆ, ಬ್ರಾಹ್ಮಣರನ್ನು ಕರೆದಿದ್ದೀರಿ, ಅಗ್ನಿ ಮುಖಾಂತರ ಯಾಕೆ ಮಾಡಬಾರ್ದು? ಅದ್ರಲ್ಲಿ ಯಾಕೆ ಸೋಂಬೇರ್ತಾನೆ? ಪದ್ಧತಿಲಿ ಮೀನಿಂಗ್ಲೆಸ್. ಯಾರ್ಯಾರು ಮಾಡಿದ್ರು ಅವ್ರು ಇದಕ್ಕೇನೇನೆ ಅಯ್ಯೋ ಶ್ರೀಮಂತ ನಮ್ಮ ಹತ್ರ ಸಂಪ್ರದಾಯ ಇಲ್ಲ ಅಂದ್ರೆ ನಿಮ್ ತಾತನೋ ಅಜ್ಜನೋ ಮಾಡಿ ತಪ್ಪು ಆಗಾರೆ ಅದನ್ನ ನೀವು ಫಾಲೋ ಮಾಡ್ತಾ ಇದ್ದೀರಿ. ಸಂಸ್ಕಾರಗಳಲ್ಲಿ ಸೀಮಂತ ಆಗ್ಲಿಲ್ಲ ಅಂದ್ರೆ ಡೆಲಿವರಿ ಆದ್ಮೇಲೆ ಜಾತಕರ್ಮ ಮಾಡೋಕ್ ಮೊದ್ಲು ಪಾಹಿತ್ರಯೋದಶ ಮಾಡಿ ಅಲ್ಲಿ ಹೇಳ್ಬೇಕು, ಪ್ರಥಮ ಗರ್ಭದ್ಧಾರ ಸರ್ವಗರ್ಭ ಶುದ್ಧರ್ಥಂ ಸೀಮಂತೋನ್ನಯನಂಕರಿಷಿ ಅಂತ ಗೊತ್ತೇನೋ? ಬಿಡೋಗಿಲ್ಲ. ಈಗ ಉಪನಯನಕ್ಕೆ ಒಬ್ಬ ಹುಡುಗ ಬಂದಿದ್ದಾನೆ, ಅವ್ನಿಗೆ ಏನು ಸಂಸ್ಕಾರ ಆಗಿಲ್ಲ ಅಂದ್ರೆ ಒಂದೊಂದೇ ಎಲ್ಲವನ್ನೂ ಮಾಡಿ ಪ್ರಾಯಶ್ಚಿತ್ತ ಮಾಡಿ ಅವೆಲ್ಲ ಮಾಡಿ ಆಮೇಲೆ ಕಂಟಿನ್ಯೂ ಮಾಡಿ. ದೊಡ್ಡವನಾಗಿದ್ದಾನೆ, ಅವನಿಗೆ ಅವಾಗ ಏನು ತಾಯಿಯ ಸ್ತನ್ಯವನ್ನ ನೀಡ್ಬೇಕು. ಏನು ಅಂದ್ರೆ ತಾಯಿ ತೊಡೆ ಮಾತ್ರ ಪಕ್ಕದಲ್ಲಿ ಕೂತ್ಕೋ ಅಷ್ಟೇ, ಅಲ್ಲಿ ಮಂತ್ರದ ಉಚ್ಚಾರಣೆ ಅಂತೂ ಉಂಟು, ಎಲ್ಲವೂ ಆಗ್ಬೇಕು. ಅವೆಲ್ಲ ರಿಪೇರಿ ಕೆಲಸ ಮಾಡ್ಬಿಟ್ಟು ಆಮೇಲೆ ಅವತ್ತಿನ ದಿವಸಕ್ಕೆ ಹೀಗೆ. ಸೊ ಸ್ಮೃತಿಗಳು ಅದರದನ್ನ ಧರ್ಮಶಾಸ್ತ್ರಗಳಲ್ಲಿ ಹೇಳಿರೋದು ಯಾವ ಪುರೋಹಿತರಿಗೆ ತುಂಬಾ ಮುಖ್ಯವಾಗಿ ಬರ್ಬೇಕಾದ್ರೆ ರಿಪೇರಿ ಕೆಲಸ ಚೆನ್ನಾಗ್ ಬರ್ಬೇಕು. ಯಾವ್ದು ಬಿಟ್ಟಿದ್ದಾರೆ, ಏನ್ ಮಾಡಿಲ್ಲ ಅಂತಂದ್ರೆ ಅದಕ್ಕೇನ್ ಪ್ರಾಯಶ್ಚಿತ್ತಗಳು, ಒಂದೊಂದಕ್ಕೂ ಸಪರೇಟ್ ಆಗಿ ಪಾಯಿತ್ರ್ಯ ದೋಷ ಹೋಮ ಮಾಡ್ಬೇಕು. ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಸ್ವಸ್ವ ಕಾಲೇಶು ಅಕರಣ ಪ್ರಾಯಶ್ಚಿತ್ತಾರ್ಥಂ ಪಾಹಿತ್ರಯೋದಶಂ. ಜಾತಕರ್ಮ ಒಂದು ಕೇಳಿ, ಆಮೇಲೆ ನಾಮಕರಣಕ್ಕೆ ಸ್ವೇ ಕಾಲೆ, ಎಲ್ಲದಕ್ಕೂ ಸಂಕಲ್ಪ ಹೇಳಿ ಒಂದೊಂದಕ್ಕೂ ಸಪರೇಟ್ 13 ಆವತಿಗಳು. ಆಮೇಲೆ ಚೌಲ ಹಿಂದಿನ ದಿವಸ ಮಾಡ್ಬೇಕಾದ್ರೆ ಅವತ್ತಿನ ದಿವಸನೇ ಅವನಿಗೆ ದಿಗ್ಗೋಪನ ಚೌಲದ ಜೊತೆನಲ್ಲಿ. ಮಾನ್ಯ ದಿವಸ ಉಪನಯದಲ್ಲಿ ಏನೋದ್ರೆ ಅವ್ನ್ ಮೊದ್ಲೇ ಹಿಂದಿನ ದಿವಸನೇ ಮಾಡಿಸ್ಬಿಟ್ಟಿದೆ ಶಿಕೆ ಬಿಟ್ಟು. ದರ್ಬೆಯನ್ನು ಸುಮ್ಮನೆ ಇಟ್ಬಿಟ್ಟು ಅಲ್ಲಿ ಅವಾಗ್ಲೂ ಮಂತ್ರ ಒಂದ್ಸಲಿ ಉಂಟು ದಿಗ್ಗೋಪನ, ಆದ್ರೆ ಮತ್ತಿನ್ನೊಂದ್ಸಲಿ ಬಾರ್ಬರ್ ಹತ್ರ ಕರೆಸ್ಬೇಕಂದ್ರೆ ಇಲ್ಲ. ಹೀಗೆ ವಿಧಿ ವಿಧಾನಗಳನ್ನ ತಿಳಿಬೇಕು, ಆಮೇಲೆ ಆಚರಣೆ ಮಾಡ್ಬೇಕು. ಸೊ ಅಮಾವಾಸ್ಯ ತರ್ಪಣಗಳು ಇದರಿಂದ. ಇನ್ನೊಂದೇನು ಅಂದ್ರೆ, ಈಗ ಆ ಒಂದ್ ಮಂತ್ರ ಯಾರ ಕಳ್ಸಿದ್ದಿತ್ತು ಅಂತ ಹೇಳಿದ್ನಲ್ಲ ನಾನು, ನೀವೆಲ್ಲ ವಾಟ್ಸಪ್ ನಲ್ಲಿ ನೋಡಿರ್ಬೇಕಲ್ಲ, ನೆನೆ ಹೇಳ್ದೆ. ಪಿತೃಗಳನ್ನ ಉದ್ದೇಶಿಸಿ ಮಾಡಿರೋ ಮಂತ್ರ ರಾಮ್ ದೇಶಿಕ ಗೋಷ್ಠಿಗೆ ಹಾಕಿದ್ದಾರೆ, ನಾರಾಯಣ್ ಪ್ರಸಾದ್, ವೇಣುಗೋಪಾಲ್ ಇವರುಗಳು. ಚೆನ್ನಾಗಿದೆ ಮಂತ್ರಗಳು. ಅದನ್ನ ಆಡಿಯೋ ಪ್ರೆಸೆಂಟೇಶನ್ ಕೂಡ ಅದ್ರಲ್ಲಿ ಇತ್ತು. ಅವ್ರು ಹೇಳಿದ್ರು ಪಿತೃಶಾಪವನ್ನ, ಈ ಪಿತೃಶಾಪ ಇಲ್ದಲ್ಲಿರೋ ಹಾಗಾದ್ರೆ ಮಾಡ್ಬಾರ್ದ? ಪಿತೃಗಳನ್ನ ಉದ್ದೇಶಿಸಿ ಹೇಳುವಂತ ಮಂತ್ರ ಧಾರಾಳವಾಗಿ ಆಗ್ಬೋದು. ಹೇಳಿ, 4 ಮಂತ್ರ ಇದೆ. ಅದು ಮಂತ್ರಗಳನ್ನ ಹೇಳಿದ್ರೆ ಅಲ್ಲೊಂದು ವೈಬ್ರೇಷನ್ ಉಂಟಾಗತ್ತೆ ಅಂತಾರೆ. ಮಕ್ಕಳಿಗೆ ಸಾಯಂಕಾಲ ಆದ ತಕ್ಷಣ ಕೈಕಾಲು ತೊಳ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಇಷ್ಟು ದೇವತಾ ಪ್ರಾರ್ಥನೆಗಳು, ಕರಾಗ್ರೇ ವಸತೆ, ಬೆಳಗಾಗಿ ಎದ್ದ ತಕ್ಷಣ ಏಕಶ್ಲೋಕಿ ರಾಮಾಯಣ, ಯಾರ್ಯಾರ ಮನೆಯಲ್ಲಿ ಏನೇನು ಪ್ರಾರ್ಥನೆಗಳನ್ನ ಮಾಡ್ತಾರೆ ಅದರಿಂದ ಒಂದು ಶಕ್ತಿ, ಒಂದು ತರಂಗ ಉಂಟಾಗುತ್ತೆ. ಅವಳಿಗೆ ವೈಬ್ರೇಷನ್ ಅಂತ சொல்றது. ಯಾರೋ ಕೋಟಿಯಿಂದ ಇನ್ ವಿಷಯ ಹಿಂಗೆ ಗೋಕುಲಾಷ್ಟಮಿ ಎತ್ಕೆಲ್ಲ ಇವಾಳೆಲ್ಲ ನಿಮ್ ಮನೆಯಲ್ಲಿ ಕೂತ್ಕೊಂಡ್ರೆ ಇಲ್ಲೇ ಇರೋಣ ಅನ್ಸುತ್ತೆ, ಒಳ್ಳೆ ವೈಬ್ರೇಷನ್ ಇದೆ ಇಲ್ಲಿ, ಅದೇನ್ ಅವ್ರಿಗೆ ಸೆನ್ಸ್ ಆಯ್ತು ಅಂತ. ವೈಬ್ರೇಷನ್ ಏನು ಅಂದ್ರೆ ಮನೆಯಲ್ಲಿ ಅಭ್ಯಾಸ. ನಿನ್ನೆ ದಿವಸ ಬಂದಿದ್ದೇನೆ ಗೀತಾ ಭಾಷ್ಯದಲ್ಲಿ 8ನೇ ಶ್ಲೋಕ 8ನೇ ಇದ್ರಲ್ಲಿ ಈ ಕೆಲಸಗಳನ್ನೆಲ್ಲ ಅನವರತವಾಗಿ ನಿತ್ಯ ನೈಮಿತ್ತಿಕಗಳನ್ನ ಮಾಡ್ತಾ ಜೊತೆನಲ್ಲಿ, ಈಗ ವಿಷ್ಣು ಸಹಸ್ರನಾಮ ಪ್ರತಿದಿನ ಹೇಳ್ತೀನಿ, ಅದೊಂದು ನಿಯತವಾಗಿ ನಡಿಬೇಕು. ಯಾವ ಸಮಯ ಕ್ಲಿಪ್ತ ಕಾಲದಲ್ಲಿ ಡಿಸಿಪ್ಲಿನ್. ಒಂದ್ ದಿವ್ಸ ಬೆಳಗ್ಗೆ ಹೇಳ್ತೀನಿ, ಇನ್ನೊಂದ್ ದಿವ್ಸ ಸಾಯಂಕಾಲ, ಇಲ್ಲ ಮಲಗೋಕ್ ಮೊದ್ಲು ಹೇಳ್ತೀನಿ, ಅಲ್ಲ, ಎಲ್ಲದರಲ್ಲೂ ಡಿಸಿಪ್ಲಿನ್. ಸಂಧ್ಯಾ ವಂದನೆ ಆದ್ಮೇಲೆ ವಿಷ್ಣು ಸಹಸ್ರನಾಮ, ಸಾಮಾನ್ಯವಾಗಿ ಎಲ್ಲರೂ ಇಟ್ಕೊಂಡಿದ್ದು ಹಿಂದೆ ಹೆಂಗೆ ಹಾಗೆ.
ಬೆಳಗಿನ ಹೊತ್ತು ಇದಕ್ಕೆಲ್ಲ ಆಗ್ಬಿಡುತ್ತೆ, ಸಾಯಂಕಾಲದ ಸಂಧ್ಯಾವನೆಯಲ್ಲಿ 3 ಹೊತ್ತು ಹೇಳ್ಬೇಕು ಸಂಧ್ಯಾವನೆ. ಇದು ವಿಷ್ಣು ಸಹಸ್ರನಾಮ. ಶ್ರೀರಾಮ ರಾಮ ರಾಮೇತಿ 3 ಸಲ ಹೇಳ್ತೀರಿ, ವನಮಾಲಿ ಗದೀಶ್ ಅಂಗಿ 3 ಸಲ. ಹೀಗೆ ಇನ್ನ ವೇದಾರಂಭ ಕಾಯ್ಪಾಚಿ 6 ನೆಲ್ತದೆ. ಅಸ್ಮದ್ ಗುರುಭ್ಯೋ ನಮಃ ಹರಿ ಓಂ. ಛಂದಸಾಂ ವೃಷಭೋ ವಿಶ್ವರೂಪ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಶೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಕರ್ಷಣಂ ಜಿಹ್ವಾ ಮೇ ಮಧುಮತ್ತಮ कर्णाभ्याम्भोरि विश्रुवम् ब्रह्मणः कोशोऽसि मेधया बीजः श्रुतं मे गोपाय. 2 நாள் சொன்னீங்களா? அமாருக்கு வேளான்னு சொன்னேன். யாரும் ஒரு இல்லை, நான் பாருட்டேன். சரி ஆச்சா வீட்டு பண்ணீங்க. राजापत्या वै पशवस्तेषागं रुद्रोऽधिपतिर्यदेताभ्याम् उपकरोति ताभ्यामेवैनं प्रति प्रोच्यालभत आत्मनो न आव्रस्काय द्वाभ्याम् उपकरोति दिपाद्यजमानः प्रतिष्ठित्य उपाकृत्य पञ्चजुहोति पाङ्क्ता अशवः पशुनेवावरुन्धे मृत्यभेवा एष नीयते यत् पशुस्तं यदन्पारभेत प्रमायुको यजमानस्यान्नाना प्राणो यजमानस्य पशूनेत्याह व्यावृत्यै यत् पशुर्मायुमकृतेति जुहोति शान्त्यै शमितार उपेतनेत्याह यथा यजुरेवै तद्वपायाम् वा क्रियमाणायाम् अग्निर्मेधोपक्रमदि त्वामुते दधिरे अव्यवाहमिति वपामभिजुहोत्यग्नेरेव मेधमवरुन्धेथो श्रुतत्वायाम् पुरस्तात् स्वाहा कृतयो वा अन्ये देव उपरिष्टात् स्वाहा कृतो योन्ये स्वाहा कृत योन्ये स्वाहा देवेभ्य स्वाहेत्यभितो वपां जुहोति तानेवो भयीन् प्रीणाति. ताभ्यामेवैनं प्रति प्रोच्यालभत आत्मनो आव्रस्काय द्वाभ्याम् उपकरोति विवाद्यजमानः प्रतिष्ठित्य उपाकृत्य पञ्चजुहोति पाण्डाः पशुनेवावरुन्धे पशुस्तं यदन्पारभेत प्रमायुको यजमानस्यान्नाना प्राणो यजमानस्य पशूनेत्याह व्यावृत्यै यत् पशुर्मायुमकृतेति जुहोति शान्त्यै शमिताररूपेण यथा यजुरेवैतत्वपायां वा प्रियमाणायामग्निर्मेधोपक्रामति त्वामुते दधिरे अव्यवाहमिति वपामभिजुहोत्यग्नेरिमग्नेतमवरुन्धे श्रुतत्वाय पुरस्तात् स्वाहा कृतयो वा अन्ये देवा उपरिष्टात् स्वाहा कृतयोन्ये स्वाहा देवेभ्यो देवेभ्य स्वाहेत्यभितो वपां जुहोति तानेवो भयान् प्रीणाति. राजापत्या वै पशवस्तेषां रुद्रोऽधिपतिर्यदेताभ्याम् उपाकरोति ताभ्यामेवैनं प्रति प्रोच्यालभत
आत्मनो न आवृस्काय प्रतिष्ठित्य उपाकृत्य पंचभूति पशुदेवावन्ते देवान्येषनीयते यत्विशुस्तं यदस्पारभेद प्रमायुः यजमानस्यान्नानाः प्राणो यजमानस्य पशुनेभ्यः जावृत्यै पशुमायुमकृतेहि जुहोति शान्त्यै शमितार वेदनेत्याः यथा यजुषे ಆಕ್ರಿಯಮಾಣ ಹಿ ದೀರ್ಘ ಇಲ್ಲ ಆಕ್ರಿಯಮಾಣ ಹ್ರೀಯಮಾಣ ಹೇಳ್ಬೇಡಿ ಕ್ರಾಮತಿ ತ್ವಾಮುತೆ ದಧಿರೆ ಹವ್ಯವಾಹಮಿತಿ ಅಪಾಮಭಿಜುಹೋ ಯಜ್ಞೇರೇವಮೇತಮವರುಂದೇತೋ ಶ್ರುತತ್ವಾಯ ಪುರಸ್ತಾತ್ ಸ್ವಾಹಾ ಕೃತಯೋಮಾ अन्ये देवा उपरिष्ठात् स्वाहा कृतयोनिये स्वाहा देवेभ्यो देवेभ्यः स्वाहेत्यभितो अपां जुहोति तानेवो भयान् प्रीणाति जावृत्या अभितो पपां पंच च यावृत्या अभितो पपां पंच च यावृत्या अभितो पपां पंच च यो वा अयथा देवतं यज्ञमुपचरत्या देवते देवताभ्यो वृष्यते पापीयान् भवति यो यथा देवतं न देवताभ्य आवृष्यते वसीयान् भवत्याग्नेयर्चाग्निद्रम् अभिमृषेद्वैष्णव्या हविर्दानमाग्नेय ಯಾಕೆ ಯಾವತ್ತಿದೆ ಅಲ್ಲಿ ಹಿಂದೆನೂ ಬಂದಿದ್ದು ಇಷ್ಟೇ ಎಲ್ಲಿ ಒತ್ತಕ್ಷರ ಇದೋ ಅಲ್ಲಿ ಒತ್ತಬೇಕು ಆಗ್ನೇಯ ಸೃಚೋ ವಾಯವ್ಯಯ ವಾಯವ್ಯ ಆನ್ಯೇಂದ್ರಿಯ ಸದೋ ಯಥಾ ದೇವತಮೇವ ಯಜ್ಞಮುಪಚರತಿ ನ ದೇವತಾಭ್ಯ ಆವೃಷ್ಯತೆ ವಸೀಯಾನ್ ಭವತಿ युनज्मि ते पृथिवीं ज्योतिषा सह युनज्मि वायुमन्तरिक्षेण युनज्मि वायु ಒಟ್ಟಿಗೆ ಹೇಳಬಾರ್ದಲ್ಲೇ युनज्मि ಉದಾತ್ತಕ್ಕೆ ಬಂತಲ್ಲ ವಾಯುಮಂತರಿಕ್ಷೇಣ ತೇ ಸಹ युनज्मि ವಾಚಗಂ ಅಂಕರ ಪೂರ ಉಚ್ಚಾರ ಆಗ್ಲಿ ಸಹ ಆ ಸಹ ಅನುಗ್ರಾತ ಕೇಳಿಸ್ಬೇಕು ಸರಿಯಾಗಿ ವಾಚಗಂ सह सूर्येण ते युनज्मि तिस्रो विभुचः सूर्यस्य ते यो यथा देवतं वृष्यते वसीयान् भवत्याग्नेयर्चाग्निद्रमभिमृषेद्वैष्णव्या हविर्दानमाग्नेया सृजो वायव्यया सदो यथा देवतमेव यज्ञमुपचरति न देवताभ्य आवृष्यते वसीयान् भवति युनज्मि ते पृथिवीं ज्योतिषा सह
युनज्मि वायुमन्तरिक्षेण सह युनज्मि वाचगं सह सूर्येण ते युनज्मि तिस्रो विवृजः सूर्यस्य ते यो वा यथा देवतं यज्ञमुपचरत्या देवताभ्यो दृश्यते पापीयान् भवति यो यथा देवतं न देवताभ्य आवृष्यते वसीयान् भवत्याच्चाग्नित्रमभि वैष्णव्या अभिर्धानमाग्नेया सृचो वायुव्यया वायुव्या सदो यथा देवतमेव यज्ञमुपचरति न देवताभ्य आवृष्यते वसीयान् भवति युनज्मि ज्योतिषास्तः युनज्मि वायुमन्तरिक्षेण सह युनज्मि वाचगं सह सूर्येण ते युनज्मि तिस्रो विवृजः सूर्यस्य ते अग्निर्देवता गायत्री छन्द उपागंशो आत्रमसि सोमो देवता त्रिष्टुप्छन्दोऽन्तर्यामस्य पात्रमसीन्द्रो देवता जगति छन्द इन्द्रवायुवो पात्रमसि बृहस्पतिर्देवता नुष्टुप्छन्दो मित्रवरुणयो पात्रमस्यश्विनौ देवता पङ्क्तिश्छन्दोऽश्विनो पात्रमसि सूर्यो देवता बृहति छन्दः शुक्रस्य पात्रमसि चन्द्रमा देवता सतो बृहति छन्दो मन्थिनः पात्रमसि विश्वे देवा देवतोष्णिः उष्णिक् ಅಂತ ಒಂದು ಚಂದ್ರ ಛಂದಸ್ಸು देवतोष्णिः छन्द आग्रयणस्य पात्रमसीन्द्रो देवता ಕಕುಚ್ಛಂದಸ್ಸು ಅದೊಂದು ನಿನ್ನೆ ಹೇಳಿದ್ನಲ್ಲ ಬೇರೆ ಬೇರೆ ಅಕ್ಷರಗಳು ಇಷ್ಟಿಷ್ಟು ಅಂತ ಅದ್ರ ಮೇಲೆ ಬರೋದು. ಈ ಸುದರ್ಶನ ಮಂತ್ರಗಳಿದೆಯಲ್ಲ, ಒಂದು ಏಕಾಕ್ಷರಿ, ದ್ವಯಾಕ್ಷರಿ, ಅಷ್ಟಾಕ್ಷರಿ, ದ್ವಾದಶಾಕ್ಷರಿ, ಈಗ ಬೇರೆ ಬೇರೆ. ಅದ್ರಲ್ಲಿ ವಿರಾಟ್ ಛಂದಸ್ಸು ಅಂತ ದೊಡ್ಡದು ಒಂದೊಂದು ಪ್ಯಾರಾಗ್ರಾಫ್ ಬೇರೆ ಬೇರೆ ಆಯಾಯ ಮಂತ್ರಗಳು, ಆಯಾಯ ಛಂದಸ್ಸು. ಇದಕ್ಕೇನೆ ಯಾವುದೇ ಒಂದು ಮಂತ್ರವನ್ನ ನೀವು ಜೋಡಿಸ್ಬೇಕಾದ್ರೆ ಆ ಮಂತ್ರಕ್ಕೆ ಋಷಿ ಯಾರೋ, ದೇವತೆ ಯಾರೋ, ಛಂದಸ್ ಯಾವ್ದು? ಛಂದಸ್ಸು ಅನ್ನೋದು ಬಾಯಿಂದ ಬರೋದು, ತುಟಿನ್ ಮುಟ್ಕೋಬೇಕು, ಮೂಗ್ ಮುಟ್ಕೊಳ್ಳೋದಲ್ಲ. ಈಗ ಗಾಯತ್ರಿ ಮಂತ್ರ ಜಪಂಕರಿಷ್ಯೆ ಪ್ರಣವಸ್ಯ ಋಷಿ ಬ್ರಹ್ಮ ದೇವಿ ಗಾಯತ್ರಿ ಛಂದ ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಯದೆ ದೇವತಾ. ಹಾಗೆ ಋಷಿ ಛಂದಸ್ಸು ದೇವತೆ ಹೇಳ್ಬೇಕು. ಈಗ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ವಿಷ್ಣು ಪರಮಾತ್ಮ ದೇವತಾ. ಋಷಿ ಛಂದಸ್ಸು ದೇವತೆ ಅಷ್ಟು ಹೇಳಿ ಆಮೇಲೆ ಮುಂದಕ್ಕೆ ಅಂಗನ್ಯಾಸ ಕರನ್ಯಾಸ ಇದೆಲ್ಲ, ಸುಬ್ಲಕ್ಷ್ಮಿ ಆಡದ್ಲು ಅಂತ ಎಲ್ಲ ಅವೆಲ್ಲ ಹೇಳ್ಬಾರ್ದು, ಸ್ತ್ರೀಯರು ಹೇಳ್ಬಾರ್ದು. ಅಂಗನ್ಯಾಸ ಕರನ್ಯಾಸಗಳು ಸ್ತ್ರೀಯರಿಗಿಲ್ಲ. ಪ್ರೊಸೀಜರ್ ಏನಿದು. ಅದ್ ಜೊತೆಗೆ ಓಂ ನಮೋ ಭಗವತೆ ವಾಸುದೇವಾಯ ಎಲ್ರು ಜೋರಾಗಿ ಹೇಳ್ಬಿಡು. ದ್ವಾದಶಾಕ್ಷರಿ ಹೇಳ್ಬಾರದು. ನೀವು ಜಪ ಮಾಡಿ ಆಮೇಲೆ ಸಪರೇಟ್ ಆಗಿ. ಈ ಸಾಮೂಹಿಕ ಪಾರಾಯಣದಲ್ಲಿ ಬೇಕಿಲ್ಲ ಅದು, ಇಟ್ಸ್ ನಾಟ್ ರಿಕ್ವೈರ್ಡ್. ಯಾರೋ ಸೇರಿಸ್ಬಿಟ್ರು ಸರಿ, ಏನ್ ಒಂದೊಂದ್ಸಲಿನೂ ಏನೋ ಒಂದು ಹೊಸದಾಗ ನಾನು ಒಂದು ಪ್ರಿಂಟ್ ಮಾಡ್ತೀನಿ ಅಂತ ಎಷ್ಟು ವಿಷ್ಣು ಸಹಸ್ರನಾಮಗಳು ಬಂತು, ಎಲ್ಲವೂ ಅಧ್ವಾನ, ತಪ್ಪುಗಳು ಎಷ್ಟು ಗೊತ್ತಾ, ಮಿಸ್ಟೇಕ್ಗಳು. ಶಂಕರ ಭಾಷ್ಯ ಫಾಲೋ ಮಾಡಿದ್ರೆ ಮೊನ್ನೆ ಒಂದ್ ಕಡೆ ಈ ಸಿಡಿಗಳು ವೇದದ್ದು ಇದೆಲ್ಲ ಮಾಡೋದು ಚೆನ್ನಾಗಿದೆ, ಆದ್ರೆ ಅದು ಎಲ್ಲಿ ಹೆಂಗೆ ಹಾಕ್ತಾರೆ ಅದೆಲ್ಲ ಸ್ವಲ್ಪ ನೋಡ್ಕೊಂಡ್ರೆ ತರ ಆಗುತ್ತೆ. ಇದೇನೆ ನನಗ್ ಶ್ರದ್ಧೆ ಇದೆ, ವಿಷ್ಣು ಸಹಸ್ರನಾಮದ ಪುಸ್ತಕ ಮಾಡಿಸ್ಬಿಟ್ಟು ಪ್ರಿಂಟ್ ಮಾಡಿ ದಾನ ಮಾಡ್ಬಿಡ್ತೀನಿ. ಯಾವಾಗ ತಂದೆ ಇದಾಯ್ತೋ ಅವಾಗ್ಲ ಯನ್ಮಾನ್ ಅವ್ರ ಪುಸ್ತಕ ಕೊಡ್ತುಡ್ಲ, ಸರಿ ವಿಷ್ಣು ಸಹಸ್ರನಾಮ ಪ್ರಿಂಟ್ ಮಾಡಿಸ್ಬಿಡ್ತೀನಿ ಅಂತ.
ಅವನ್ ಏನ್ ಹಾಕ್ತಾನೋ ಪ್ರಿಂಟ್ ಅವನು ಅವನೇನೆ. ಯಾರದ್ ನೋಡಿದ್ರ ಕರೆಕ್ಷನ್ ಆಯ್ತಾ, ಸರಿಯಾಗಾಯ್ತಾ? ವಿಷ್ಣು ಸಹಸ್ರನಾಮಕ್ಕೆ 3 ಭಾಷೆಗಳಿದೆ. ಮಧ್ವ ಭಾಷೆ ಇದೆ, ಸತ್ಯಸಂಧರು ಅಂತ ಅಲ್ಲಿ ಇದ್ ಮಾಡಿದ್ದು, ಶಂಕರ ಭಾಷೆ ಇದೆ, ರಾಮಾನುಜರ ಭಾಷೆಗೆ ಪರಾಶರ ಭಟ್ರದ್ದು. ನಮ್ಮ ಸ್ತೋತ್ರ ಪಾರಾಯಣ ಭಗವದ್ ಗುಣ ದರ್ಪಣಕ್ಕೆ ಆಧಾರವಾಗಿ ಇಟ್ಕೊಂಡು ಮಾಡ್ಬೇಕು. 3-4 ಕಡೆ ವ್ಯತ್ಯಾಸಗಳು ಬರುತ್ತೆ. ರುದ್ರ ಚಮಕದ್ದು ಸಿಡಿ ಮಾಡಿದ್ದಾರೆ, ಅದು ಮೊನ್ನೆ ಬೆಳಿಗ್ಗೆ ಬಾರ್ಬರ್ ಶಾಪ್ ಅಲ್ಲಿ ಹಾಕಿದ್ದಾರೆ. ಅದು ಅಯ್ಯೋ, ಇದೇ ಎಡ್ವರ್ಟ್ ಆಗೋದು ಎಲ್ಲದನ್ನು ಕೂಡ. ಏನಂತೆ ಎಲ್ರು ಹೇಳ್ಬೋದು. ಅವ್ರಿಗೆ ಏನಂದ್ರೆ ಬೆಳಿಗ್ಗೆ ಹಾಕೋಣ ದೇವ್ರದ್ದು ಇದು ಅಂತ. ಇನ್ಯಾರೋ ಒಂದು ಇದ್ರಲ್ಲಿ ಫೇಸ್ಬುಕ್ಗಳಲ್ಲಿ ಏನೇನೋ ಹಾಕ್ತಾರಲ್ಲ, ಬಹಳ ಸಲ ಹೇಳಿದ್ದೆ ನಾನು. ಯಾರೋ ಹೇಳಿದ್ರಂತೆ, ಯಾರೋ ಸಂಸ್ಕೃತ್ ಸ್ಕಾಲರ್, ನೋಡಿ ಯಜುರ್ವೇದದಲ್ಲೇ ಇದೆ, ವೇದವನ್ನು ಎಲ್ರು ವೇದವನ್ನು ಹೇಳೋದಲ್ಲ, ಅದು ವೇದದ ಬಗ್ಗೆ ತಿಳಿಯೋದಕ್ಕೆ ಎಲ್ರಿಗೂ ಇದೆ. ವಿ ಅಕ್ಸೆಪ್ಟ್ ದಟ್. ಈಗ ಸ್ತ್ರೀಯರು ಕೂತ್ಕೊಂಡು ಪುಸ್ತಕ ಓದ್ಲಿ, ಯಜುರ್ವೇದದ್ದು ಇವುಗಳೆಲ್ಲ, ಅದರ ಅರ್ಥಾನ ಭಾಷೆಗಳು ಬರ್ದು ಪುಸ್ತಕಗಳು ಬರೀಲಿ. ಹಿಂದೆ ಶಾಂತ, ವೇದವಲ್ಲಿ ಅಂತ ಇವರೆಲ್ಲ ಪುಸ್ತಕದ ಬರ್ದಿದ್ದಾರೆ ವೇದದ ಬಗ್ಗೆ. ವೇದವನ್ನ ಸಸ್ವರವಾಗಿ ಹೇಳೋದು, ಉಚ್ಚಾರಣೆ ಬೇಡ ಅನ್ನೋದು ರಿಸ್ಟ್ರಿಕ್ಷನ್ ಇರೋದು ಓನ್ಲಿ ಫಾರ್ ಚಾಂಟಿಂಗ್. ಅದ್ರ ಬಗ್ಗೆ ತಿಳಿಲೇ ಬೇಡ ಅಂತಿಲ್ಲ. ವೇದ ಎಲ್ರಿಗೂನೆ, ಹೌದು, ಅದ್ರಲ್ಲಿರೋ ಸಂದೇಶ ಎಲ್ರಿಗೂ. ಅದ್ ಅರ್ಥ ಮಾಡದೆ ಎಲ್ರು ಹೇಳ್ಬೋದು. ಅವ್ರು ಯಾರೋ ಸಂಸ್ಕೃತ ಓದ್ಬಿಟ್ಟಿದ್ದೀನಿ ಅಂತ ಅವ್ರು ಇಂಟರ್ವ್ಯೂ ಅದ್ರಲ್ಲಿ ಅದನ್ನ ಯಾರೋ ಫಾರ್ವರ್ಡ್ ಮಾಡಿದ್ದು. ಮೂರ್ಖತನ ಇದು. ಯಜ್ಞೋಪವೀತ ಏವ ಅಧಿ ಈತ, ಮುಂದೆ ಇವಾಗ ಸವೈ ದೇವಾನಾಂ ನಲ್ಲಿ ಬರುತ್ತೆ. ಯಜ್ಞೋಪವೀತ ಕಳುತವನಿಗೆ ಮಾತ್ರ ಯೋಗ್ಯತೆ ಅದನ್ನ ಹೇಳೋದಕ್ಕೆ. ಅಧ್ಯಯನ ಅಂದ್ರೇನು? ಸ್ವರಸಹಿತವಾಗಿ ಪದಗ್ರಹಣ, ದಟ್ ಈಸ್ ಸ್ವಾಧ್ಯಾಯ. ಸ್ವಾಧ್ಯಾಯೋ ಅಧ್ಯೇತವ್ಯ. ಯಜ್ಞೋಪವೀತ ಏವ ಅಧೀಯೀತ. ಯಜ್ಞೋಪವೀತ ಏವ, ಆ ಏವಕಾರ ಇದೆ. ಈಗ ಯಾರೋ ಒಂದ್ ಮೈಸೂರಿನಲ್ಲಿ ಯಾರೋ ವಾದ್ಯರ ಮಗಳಿಗೆ ಮಾಡ್ಸಿದ್ಲು ಅಂತ ಏನ್ ಪೂನಲ್ಲಿ ಚೇಂಜ್ ಮಾಡ್ತಾಳ ಪ್ರತಿ ತಿಂಗಳು? ಸರಿ, ಚೊಲ್ಬಿಟ್ಟು ಹಂಗಾಚೆ ಪ್ರತಿ ಮಾಸ ಅವಳು ದೊಡ್ಡವಳಾದ್ಮೇಲೆ ಆಗುತ್ತೋ ಇಲ್ವಾ? ಬಹಿರ್ದೇಶಕ್ಕೆ ಹೋದಾಗ, ಅಯ್ಯೋ ಇದಕ್ಕೆ ಮೆನ್ಸುರೇಷನ್ ಆದಾಗ ಪ್ರತಿ ಸಲ ಇನ್ನು ಬದಲಾಯಿಸ್ಕೊಡ್ತಾರ? ಇಲ್ಲ, ಅಪ್ಪಡಿ ಏನಕ್ಕ ವಾಂಡ 50 ವರ್ಷ ಆಯ್ಕೆನ ಮೆನೋಪಾಸ್ ಅವಳಕ್ಕಾಗ್ಲಾಮ? ಸ್ತ್ರೀಯರ್ಗ್ ಬಾಡ್ದು ಅಂತ ಇದೆ ಅಲ್ಲಿ. ಸೂತ್ರಗಳನ್ನು ಓದ್ಬೇಕು, ಧರ್ಮಶಾಸ್ತ್ರಗಳು. ನ ಸ್ತ್ರೀ ಜುಹುಯಾತ್, ಸ್ತ್ರೀಯರು ಹೋಮ ಮಾಡಂಗಿಲ್ಲ, ಎಲ್ಲೂ ಇಲ್ಲ. ಈ ಲಾಜ ಹೋಮದಲ್ಲಿ ಅವಳ ಕೈನಲ್ಲಿ ತಮ್ಮ ಏನಾದವನು ಅರಳಿಟ್ರೆ ಇವನು ಆ ಕೈಯನ್ನು ಹಿಡ್ಕೊಂಡು ಹಾಕ್ತಾನೆ ಅಷ್ಟೇ. ಅವಳು ಹಾಕದ್ಲು ಅಂತ ಆಗೋಲ್ಲ, ಇವನು ಪ್ರಧಾನ, ಪುರುಷನಾದವನು ಮಾಡೋದು. ಮತ್ತೆ ಸ್ತ್ರೀಯರಿಗೆ ದೇ ಹ್ಯಾವ್ ಬಿನ್ ಡಿಪ್ರೈವ್ಡ್ ಅಂತಂದ್ರೆ, ಪುರುಷನಿಗೆ ವೈಫ್ ಹೋಗ್ಬಿಟ್ರೆ ಇವನ್ಗೂ ಹಿ ಈಸ್ ಆಲ್ಸೋ ಡಿಪ್ರೈವ್ಡ್. ಈ ಕೆನಾಟ್ ಡೂ ಅಗ್ನಿ ಕಾರ್ಯ. ಹೆಂಡತಿ ಸತ್ತೋದ್ಲು ಅಂತ ಹೇಳ್ತಿರ್ಲಿಲ್ಲ ಅವಾಗ, ಅಗ್ನಿ ಹೋಯ್ತು ಅಂತಾನೆ ಹೇಳ್ತಾ ಇದ್ದಿದ್ದು. ಎಲ್ಲ ಧರ್ಮಶಾಸ್ತ್ರಗಳಲ್ಲಿರೋದನ್ನ ತಿಳಿದು ಆಚರಣೆ ಮಾಡಬೇಕು. ಅದಕ್ಕೆ ಇವ್ರು ಹೇಳ್ತಾ ಇದ್ದಿದ್ದು. ನಾನು ಅನೇಕ ಬಾರಿ ಹೇಳಿದೆ, ನಾನು ತುಂಬಾ ಸಲ ಹೇಳುದು, ನನ್ಗೆ ಬರೀ ವೇದ ಕಲಿತ ಪ್ರಯೋಜನ ಇಲ್ರಿ, ಧರ್ಮಶಾಸ್ತ್ರ ಓದ್ಬೇಕು. ಯಾಕೆಂದ್ರೆ ಅದ್ರ ಅಪ್ಲಿಕೇಶನ್ ಎಲ್ಲೆಲ್ಲಿ ಹೇಗೆ ಅವುಗಳ ಬಗ್ಗೆ ತಿಳಿಸಿರೋದು. ಸ್ಮೃತಿರ್ವಿಭಿನ್ನ ಶ್ರುತಿರ್ವಿಭಿನ್ನ ಸ್ಮೃತಯಶ್ಚ ಭಿನ್ನ ನೈಕೋ ಮುನಿ ಶಾಸ್ತ್ರ ಪ್ರಮಾಣ. ಮತ್ತೇನ್ ಮಾಡ್ಬೇಕು ಅವಾಗ? ಮಹಾಜನೋ ಏನಗತ ಸಪಂತಾಹ. ಮಹಾಜನರು ಯಾರು? ಯಾರು ಇದನ್ನು ತಿಳಿದು ಯಥಾರ್ಥವಾಗಿ ಅದನ್ನ ಆಚರಣೆಯಲ್ಲಿ ತರ್ತಾ ಇದ್ದಾರೋ, ಶಿಷ್ಟಾಚಾರ ಅನ್ನೋದು ಇದು. ಸಂಪ್ರದಾಯದಲ್ಲಿ ಹಿರಿಯರು ಇವುಗಳನ್ನ ಆಚರಣೆ ಮಾಡ್ತಿದ್ರು. ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಇದೆ, ತದಭಾವೆ ಅಂತ. ಏನ್ ಅಭಾವೆ ಅಂದ್ರೆ, ನಿಮಗೆ ಶ್ರುತಿಗಳಲ್ಲೋ ಅಥವಾ ಇದ್ರಲ್ಲಿ ಸಿಗ್ಲಿಲ್ಲ ಅಂದ್ರೆ, ಆಚರಣೆಯಲ್ಲಿ ಹಿರಿಯರು ಯಾರು ಸರಿಯಾಗಿ ಮಾಡ್ತಾ ಇದ್ರು, ಅದು ದಟ್ ಕೆನ್ ಬಿ ಎನ್ ಅಥಾರಿಟಿ. ಇವುಗಳನ್ನ ಇಟ್ಕೊಂಡು ಸುಮ್ನೆ ಯಾವ್ದೋ ಒಂದ್ ಕಥೆನಲ್ಲಿ ಬೆಕ್ ತಂದು ಕಟ್ಬಿಟ್ರಂತೆ, ಅದಕ್ಕೆ ಅವ್ರ ಮನೆಯಲ್ಲಿ ಬತ್ತಿದ್ದು, ಅದಕ್ಕೆ ಬೆಕ್ಕಿಲ್ದಲ್ಲೇ ಇದ್ರು ಅವತ್ತಿನ ದಿವಸ ಶ್ರಾದ್ದಕ್ಕೆ ಎಲ್ಲಿಂದಾನೋ ಹಿಡ್ಕೊಂಡ್ ಬಂದು ಅದನ್ನ ಕಟ್ಬಿಟ್ಟು ಆಮೇಲೆ ಶ್ರಾದ್ದ ಮಾಡಿದ್ರು ಅಂತ. ಯಾರಿಗಾರು ತಲೆ ಇದೆಯಾ? ಯಾತಕ್ ಬೆಕ್ ತಂದು ಕಟ್ಟಬೇಕು? ಶಾಸ್ತ್ರದಲ್ಲಿ ಸ್ಮೃತಿಗಳೇ ಹೇಳುತ್ತೆ. ಸುಮ್ನೆ ಇಲ್ಲಿ ಹೇಳಿದೆ ಅಂತ ಮಾಡ್ಬೇಡಿ. ಅಂಡರ್ಸ್ಟ್ಯಾಂಡ್ ದಿಸ್. ಯಾವ್ದು ಪ್ರಯಾರಿಟಿ ಇದೆ ತಿಳ್ಕೊಳ್ಳಿ ಅಂತ ಹೇಳೋದು. ಮೊನ್ನೆ ಹೇಳಿದ್ನಲ್ಲ, ನಮ್ ತಾತನೋ ಇಟ್ಕೊಂಡಿದ್ದು ಪುಸ್ತಕ, ಅದ್ರಲ್ಲಿ ಒಂದ್ ಜಿರ್ಲೆ ಸತ್ತೋಗಿತ್ತು. ಸೊ ಅದಕ್ಕೆ ಹೊಸ ಪುಸ್ತಕ ತಂದ್ಕೊಂಡ, ಅದು ಹರಿದೋಯ್ತು ಅಂತ. ಅದಕ್ಕೆ ಒಂದ್ ಜಿರ್ಲೆ ಹಿಡಿದು ಆ ಜಾಗದಲ್ಲಿ ಹೊಡೆದು, ಯಾಕೆಂದ್ರೆ ಅಯ್ಯೋ ತಾತ ಓದಿದ್ರಲ್ಲಿ ಪುಸ್ತಕದಲ್ಲಿ ಇತ್ತದು. ಇದು ಶ್ರದ್ಧೆನಾ? ಇದು ಮೂರ್ಖತನ. ಸೊ ಆಚರಣೆಯಲ್ಲಿ ಮಾಡ್ಬೇಕಾದ್ರೆ ಯಾವುದು ಎಲ್ಲದನ್ನು ನೋಡಿ ಇಂದಿಗೆ ಈ ಮತ ಉಚಿತ ಮಂಕುತಿಮ್ಮನ ಕಾಗದಲ್ಲಿ ಹೇಳ್ಬೇಕಾಗುತ್ತೆ. ಇದೇ ಎಲ್ಲ ಅಲ್ಲ, ನಾನ್ ಬರ್ದಿದ್ದೆ ಎಲ್ಲ ನಾನೇ ಅಲ್ಲ. ವೇದಾಂತ ದೇಶಿಗರು ಈ ಮಾತು ಹೇಳ್ತಾರೆ.
ಸ್ಮೃತಿಗಳಲ್ಲಿ ಮಾತಿದೆ, ದೇಶಿಗರು ಬೇಡ. ಈಗಿನ ಕಾಲಕ್ಕೆ ದಿ ಡೂಸ್ ಅಂಡ್ ಡೋಂಟ್ಸ್ ಇದನ್ನ ಹೇಳಿದೆ. ಮುಂದಿನ ತಗೋಬೇಕಾದ್ರೆ ಶ್ರುತಿಗಳಿಗೆ ವಿರುದ್ಧವಾಗದಂತೆ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಅದನ್ನ ಕಾಂಟ್ರಡಿಕ್ಟ್ ಮಾಡುವಂತಹದ್ದಾದ್ರೆ ಡಿಸ್ಕಾರ್ಡ್ ಇಟ್ ಅಂತ. ಅದಕ್ಕೆ ಧರ್ಮಶಾಸ್ತ್ರಗಳ ಅಗತ್ಯ. ಒಬ್ಬೊಬ್ರದ್ದು ಆಯಾಯ ಪೀರಿಯಡ್ಸ್. ಈಗ ಇದು ಯಾಜ್ಞವಲ್ಕ್ಯ ಗೊತ್ತಾಯ್ತಾ, ಗೌತಮ ಸ್ಮೃತಿ, ಶೌನಕ ಸ್ಮೃತಿ, ಸ್ಮೃತಿಗಳು, ಸ್ಮೃತಿಕಾರರು ಇವರು, ಗೋತ್ರ ಪ್ರಭುರೂರಾಗ್ತಾರೆ. ಉಂಟು ಅವರುಗಳದ್ದು ಧರ್ಮಶಾಸ್ತ್ರಗಳು. ಅದು ಈ ವೈ ಸಟಾರ ಅಂತ ಅಂದ್ಬಿಟ್ಟದ್ನಲ್ಲ, ಅಲ್ಲಿ ಸ್ಮೃತಿ ಇದ್ರದಕ್ಕೇನೆ ಒಂದು ಕಾಂಡ ಅಂತ. ಅದರಲ್ಲಿ ಏನೇನು ಸ್ಮೃತಿಗಳಿದೆಯೋ ಎಲ್ಲವೂ ಒರಿಜಿನಲ್ ಅನ್ನೇ ತೆಗೆದು ಎಲ್ಲದನ್ನು ಆಗ್ಬಿಟ್ಟಿದೆ. ಈಗ ಜಾತಕರ್ಮ ಅಂತ ತಗೊಂಡ್ರೆ, ಜಾತಕರ್ಮಕ್ಕೆ 16 ಜನ ಸ್ಮೃತಿಕಾರರು ಏನೇನು ಹೇಳಿದ್ದಾರೆ ಎಲ್ಲವೂ ಇದೆ ಅದರಲ್ಲಿ. ಅದ್ರದ್ದೇನೆ ಹಿಂದೆ ಒಂದ್ಸಲಿ ನಾನು ಹೇಳಿದ್ದು, ಒಬ್ಬ ಸ್ಮೃತಿಕಾರ ಹೇಳ್ದ, ಈ ಮಗು ಹೆರಿಗೆ ಆದ್ಮೇಲೆ 10ನೇ ದಿವಸ ತಾಯಿಗೂ ಮಗುಗೂ ಮುಂಡನ ಮಾಡ್ಬೇಕು ಅಂತ, ತಲೆ ಕೂದಲೆಲ್ಲ ತೆಗಿಬೇಕು ಅಂತ ಅವ್ನು ಬರ್ತಿತ್ತು. ಮುಂದಿನ ಸ್ಮೃತಿಕಾರ ಹೇಳ್ದ, ಇಟ್ ಈಸ್ ಸೋ ಟೆಂಡರ್, ಅಲ್ಲಿ ಮಾಡಬಾರ್ದು, ಅವಾಗ ಬೇಡ. ದಿಗ್ವಪನದ ಕೆಲ್ಸಕ್ಕೆ ಇದು ಬರುವಂತದ್ದು. ಈಗ ದೀಕ್ಷೆ, ಗರ್ಭ ದೀಕ್ಷೆ ಅಷ್ಟೇ, ಮಾತೃ ಪಿತೃ ವಿಯೋಗದಲ್ಲಿ ದೀಕ್ಷೆ. ಬೇರೆ ಟೈಮ್ನಲ್ಲಿ ಗಡ್ಡ ಮೀಸೆ ಬಿಡಬಾರ್ದು ನಾವು. ಅವ್ರಿಗೆ ಮುಸ್ಲಿಮರಿಗೆ ಅದು. ಇನ್ಯಾರೋ ಒಂದು ಕಳ್ಸಿದ್ರಲ್ಲಿ ನೋಡಿದೆ ನಾನು, ಇವ್ರದ್ದು ಆಚರಣೆಗಳೆಲ್ಲ ಹೆಂಗೆ ಅಂತ ಬರ್ಬೇಕಾದ್ರೆ ಅದಕ್ಕಾಗಿ ನೋಡೋಣ ಅಂತ. ಅವ್ರ ಕಸಿನ್ಸ್ ಮಕ್ಕಳನ್ನ ಮದುವೆ ಮಾಡ್ಕೋಬಹುದು ಅವ್ರು. ಮ್ಯಾರೇಜ್ ಬಿಟ್ವೀನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಸಗೋತ್ರದಲ್ಲಿ ಬೇಡ ಅಂತ ಯಾಕೆ ಹೇಳಿದ್ದು ಅಂದ್ರೆ ಇದೇ ಕಾರಣದಿಂದ. ಎಲ್ಲಿಂದನೋ ಲಿಂಕ್ಗಳು ಬರುತ್ತೆ, ಅದರಿಂದ ಗೋತ್ರದ ಮದುವೆ ಕೂಡುದು ಅಂತ ಹೇಳಿದ್ದು. ಇಟ್ ಈಸ್ ಎ ಮ್ಯಾರೇಜ್ ಬಿಟ್ವೀನ್ ಬ್ರದರ್ ಅಂಡ್ ಸಿಸ್ಟರ್. ಇದು ಆಗ್ಬಾರ್ದು. ಪಶುಗಳು ಮೃಗಗಳಾಗ್ಬಿಡುತ್ತೆ. ಈಗ ನಾಯಿ ಮರಿ ಹಾಕಿದ್ದು, ಅದು ದೊಡ್ಡದಾದ್ಮೇಲೆ ಅದೇ ತಾಯಿ ಜೊತೆ ಸೇರುತ್ತೆ. ಅವ್ನು ಯಾರೋ ಕೂರ್ಗ್ನಲ್ಲಿ ಇದು ಸುದ್ದಿ ಕೇಳಿದ್ದೆ, ಅವನ ಆರ್ಗ್ಯುಮೆಂಟ್ ಏನ್ ಗೊತ್ತಾ, ತಂದೆ ನಾನೇ ಬೆಳೆಸಿದ್ದಣ್ಣು, ನಾನ್ ತಿಂದ್ರೆ ಏನ್ ಪ್ರಯೋಜನ, ತನ್ನ ಮಗಳನ್ನ ತಾನೇ ಬೋಗಿಸ್ತಾನೆ. ಏನ್ ರಾಕ್ಷಸರು ಇವರು ಅಂತ. ಮನುಷ್ಯರ ಯಾಕೆ ಈ ನೀತಿ ನಿಯಮಗಳು ಒಂದು ಡಿಸಿಪ್ಲಿನ್ ಕೊಟ್ಟಿದೆ ಅಂದ್ರೆ, ಯಾವ್ದೋ ಕಾಲದಲ್ಲಿ ಏನೋ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಅದ್ ಮಾಡೋಂಗಿಲ್ಲ. ಸೊ ಧರ್ಮಶಾಸ್ತ್ರಗಳು ಬಹಳ ಬಹಳ ಅಗತ್ಯ. ವೇದದ ಅಪ್ಲಿಕೇಶನ್ ಆ ಕಾಲ ಇದ್ರದಕ್ಕೆ. ಹಾಗಾದ್ರೆ ಈಗ ಯಾವ್ದು ಬಂದಿಲ್ವಲ್ಲ. ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿವೆ ಮಾಸಿ, ಸುಳಿಗಿಲ್ಲ ವಾವ ಹೊಸ ದರ್ಶನದ ಹೊಳಪು, ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರೆದಿ ತಳ ಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಅಂದ್ರು. ಒಬ್ಬ ಕುರುಡ, ಅವನಿಗೆ ಮನೆಯಲ್ಲಿ ಗೋಡೆ ಮುಟ್ಕೊಂಡು ಹೋದ್ರೆ ಇಲ್ಲಿ ಟಾಯ್ಲೆಟ್ ಇದೆ ಇದು ಗೊತ್ತು, ಆ ಮನೆ ಬಿದ್ದೋಗಿದೆ, ಅವನ ಸ್ಥಿತಿ ಏನು, ನಮ್ದು ಹಂಗಾಗಿದೆ ಇವಾಗ ಅಂತಾರೆ. ಇದು ಜನರಲ್ ಆಗಿ ಹೇಳಿದ್ದವರು ಕಗ್ಗದಲ್ಲಿ. ನಮಗಿಲ್ವೇ ಆಪಸ್ತಂಭ ಸೂತ್ರ ಇವುಗಳು ಇದೆಯಲ್ಲ ಅದು. ಇದು ಮನ್ಯೂರ್ ಅವಧತೆ, ಮನುರವಧತೆ, ಮನು ಧರ್ಮಶಾಸ್ತ್ರ, ತದ್ಭೇಷಜ. ಸೊ ಮಾರ್ಗದರ್ಶನ ಇದೆ. ಕೆಲವೆಲ್ಲ ಔಟ್ಡೇಟೆಡ್ ಅಲ್ಲ, ಅದು ಸಾರ್ವಕಾಲಿಕ, ಎಂದೆಂದಿಗೂ. ಮನುಷ್ಯ ಭೂಮಿ ಮೇಲೆ ಇರೋಷ್ಟು ದಿವ್ಸನೂ ಆ ಮನು ಧರ್ಮಶಾಸ್ತ್ರ ಇಟ್ ಈಸ್ ವ್ಯಾಲಿಡ್, ಅದು ದಟ್ ಈಸ್ ಅಥಾರಿಟಿ. ಧರ್ಮಶಾಸ್ತ್ರಗಳು ಬಹಳ ಬಹಳ ಮುಖ್ಯವಾದಂತಹ ಪಾತ್ರ. ಯಾಕೆ ಅಂದ್ರೆ ವೇದದಲ್ಲಿ ಹೇಳಿದ್ದರ ಅಪ್ಲಿಕೇಶನ್ಸ್ ನ ತಿಳಿಯುವಂತದ್ದು. ಏನಾಜೀಪ ಅಲ್ಲೇ ಬ್ರೇಕ್ ಆಗಿದ್ದು. ಖಗೋ ಛಂದ ಉಕ್ಥಾನಾಂ ಉಕ್ಥಾ ಮಹಾಪ್ರಾಣ ಉಕ್ಥಾನಾಂ ಪಾತ್ರಮಸಿ ಪೃಥಿವೀ ದೇವತಾ ವಿರಾಟ್ ಛಂದೋ ಧ್ರುವಸ್ಯ ಪಾತ್ರಮಸಿ. ಜಗತಿ ಚಂದ್ರವಾಯುವೋ ಪಾತ್ರಮಸಿ ಬೃಹಸ್ಪತಿರ್ದೇವತಾ ನುಷ್ಟು ಛಂದೋ ಮಿತ್ರಾವರುಣ ಪಾತ್ರಮಸ್ಯಶ್ವಿನೋ ದೇವತಾ ಪಂಡಿಚ್ಛಂದೋಶ್ವಿನೋ ಪಾತ್ರಮಸಿ ಸೂರ್ಯೋ ದೇವತಾ ಬೃಹತಿ ಛಂದ ಶುಕ್ರಸ್ಯ ಪಾತ್ರಮಸಿ
चंद्रमा देवता सतो बृहति छंदो हन्ति न पात्रमसि विश्वे देवा देवतोऽस्तिहा छन्दःग्रयणस्य पात्रमसि नो देवता प्रकुच्छन्दः पात्रमसि पृथिवी देवता विराट् छन्दो ध्रुवस्य पात्रमसि देवता गायत्री छन्दः पात्रमसि सोमो देवता दृष्टुच्छन्दोऽन्तर्यामस्य पात्रमसि नो देवता जगति छन्दः इन्द्रवायुवो पात्रमसि देवता दृष्टुच्छन्दो विनिद्रावरुणयो पात्रमस्यश्विनौ देवता पन्तिश्छन्दोऽश्विनौ पात्रमसि सूर्यो देवता बृहति छन्दः शुक्रस्य पात्रमसि चन्द्रमा देवता सतो बृहति छन्दो हन्ति न पात्रमसि विश्वे देवा देवतोऽस्तिहा छन्द आग्रयणस्य पात्रमसि नो देवता प्रकुच्छन्दः पात्रमसि पृथिवी देवता विराट् छन्दो ध्रुवस्य पात्रमसि अंतरिक्षेण बृहति त्रयस्त्रिगंशच्च अंतरिक्षेण बृहति त्रयस्त्रिगंशच्च अंतरिक्षेण बृहति त्रयस्त्रिगंशच्च इष्टर्गो वा अध्वर्युः इष्टर्गो वा अध्वर्युः इष्टर्गो वा अध्वर्युः ಆರಣ್ಯಕ ಏನ್ ಹೇಳ್ತಾ ಇದ್ವಿ ಸಹವೈ ದೇವಾನಾಮ ಆಯ್ತಲ್ವಾ ನಿನ್ನೆ ಮುಂದಿಂದ ರಕ್ಷಾಗಂ ಸಿಹವೋ ಪುರಾನುವಾಕ್ಯೇ ತಪೋಗ್ರಮ ತಿಷ್ಠಂತ ತಾನ್ ಪ್ರಜಾಪತಿರ್ವರೇಣೋಪಮಂತ್ರಯತ ತಾನಿ ವರಮವೃಣೀತಾದಿತ್ಯೋ ನೋ ಯೋದ್ಧಾ ಇತಿ ತಾನ್ ಪ್ರಜಾಪತಿರಬ್ರವೀತ್ ಯೋಧಯಧ್ವಮಿತಿ तस्मादुत्तिष्ठन्तगं हवा तानि रक्षागस्यादित्यं योधयन्ति यावदस्तमन्वघातानि हवा एतानि रक्षागंसि गायत्र्याभिमन्त्रितेनाम्भसा शाम्यन्ति तदु हवा एते ब्रह्मवादिनः पूर्वाभिमुखः सन्ध्यायाः गायत्र्याभिमन्त्रिता आपवूर्ध्वं विक्षिपन्ति ता एता आपो वज्रीभूत्वा तानि रक्षागंसि मन्देहारुणे द्वीपे प्रक्षिपन्ति यत्प्रदक्षिणं प्रक्रमन्ति तेन अवधून्वन्त्युद्यन्तमस्तं यन्तम् आदित्यमभिध्यायन् कुर्वन् ब्राह्मणो विद्वान् सकलं भद्रमश्नुते सावादित्यो ब्रह्मेति ब्रह्मैव सन् ब्रह्माप्येति य एवं वेद तान् प्रजापतिर्वरेणोपमन्त्रयत तानि वरमवृणीतादित्यो नो योद्धा इति तान् प्रजापतिरब्रवीत् योधयध्वमिति तस्मादुत्तिष्ठन्तगं हवा तानि रक्षागस्यादित्यं योधयन्ति यावदस्तमन्वघातानि हवा एतानि रक्षागंसि गायत्र्याभिमन्त्रितेनाम्भसा शाम्यन्ति तदु हवा एते
ब्रह्मवादिनः पूर्वाभिमुखाः सन्ध्यायां गायत्र्याभिमन्त्रिता आपवूर्ध्वं विक्षिपन्ति तायेता आपो अग्निं भूत्वा तानिरक्षागंसि वन्दे हारुणे दीपे प्रक्षिपन्ति यत्प्रदक्षिणं प्रक्रमन्ति तेन ಅದು ಪದ ಅವಧೂನ್ವಂತಿ ಉದ್ಯಂತಂ ಅಸ್ತಮ್ಯಂತಂ ಆದಿತ್ಯಂ ಅಭಿಧ್ಯಾಯನ್. ಬೆಳಗ್ಗೆ ಸಂಜೆ ಅಂತ ಹೇಳಿದಾಗ ಮಧ್ಯಾಹ್ನ ಇಸ್ ಆಲ್ಸೋ ಇನ್ಕ್ಲೂಡೆಡ್, ಇಲ್ಲ ಅಂತಲ್ಲ. ಅಲ್ಲಿ ಎಲ್ಲದರಲ್ಲೂ ಕೂಡ ಪೂರ್ವಾಭಿಮುಖವಾಗಿನೇ ಇದ್ ಮಾಡಿ ಮಾಡೋದು. ಏನು ಅಂದ್ರೆ ಸನ್ ಸೆಟ್ ಆಗ್ತಾ ಇದೆ, ಸೂರ್ಯನ ನೋಡ್ಬಿಟ್ಟು ಅರ್ಘ್ಯವನ್ ಬಿಡಿ ಅನ್ನೋದಕ್ಕೆ ಪಶ್ಚಿಮದಲ್ಲಿ ಅರ್ಘ್ಯ ಪ್ರದಾನ ಹೇಳಿದ್ದು ಅಷ್ಟೇನೆ. ಜಪಗಳನ್ನ ಪೂರ್ವಾಭಿಮುಖವಾಗಿ ಮಾಡೋದೇ ಒಳ್ಳೇದು. ಇನ್ನೊಂದ್ ಕಡೆ ವೇದದಲ್ಲಿ ಬರುತ್ತೆ ಯಾವ ಯಾವ ದಿಕ್ಕಿನಲ್ಲಿ ಏನೇನು. ಪಿತೃದೇವತೆಗಳಿಗೆ ದಕ್ಷಿಣಾಭಿಮುಖ ಅಸ್ತಿತ್ವ. ನಾವು ಏನು ನಡೆಸ್ತೀವೋ ದೇವತೆಗಳನ್ನು ಉದ್ದೇಶಿಸಿ ಮಾಡುವಂತಹದ್ದು ಎಲ್ಲ ಜಪ ಮಂತ್ರ ಏನೇನ್ ಮಾಡ್ತಿರೋ ಎಲ್ಲ ಪೂರ್ವಾಭಿಮುಖವಾಗಿಯೇನೆ ಒಳ್ಳೇದು. ಪೂರ್ವ ಅಥವಾ ಉತ್ತರ ಇದು ವಾ ಪಕ್ಷ. ಈಗ ಬಾಳೆ ಎಲೆ ಮುಂದ್ಗಡೆ ಇದ್ ಮಾಡ್ಬೇಕಾದ್ರೆ ಪೂರ್ವಾಗ್ರಹ ಉತ್ತರಾಗ್ರಹ. ಉತ್ತರಾಗ್ರಹವಾಗಿ ನಿಮ್ ಮುಂದೆ ಅದು ಇಟ್ಕೊಳ್ಳಿ, ನೀವು ಪೂರ್ವಾಗ್ರಹವಾಗಿ ಮುತ್ಕೊಳ್ಳಿ. ಹಿಂಗೆ ಉದ್ದುದಕ್ಕೆ ಇಡ್ತಾರೆ, ಅದು ವಿಚಿತ್ರವಾಗಿ ಕಾಣಿಸುತ್ತೆ. ಅದು ಬಾಳೆ ಎಲೆ ಸುಳಿ ನಮ್ಮ ಎದುರುಗಡೆ ತುದಿಗೆ ಆ ಕಡೆಗಲ್ಲ, ಊಟಕ್ಕೆ ಕುತ್ಕೋಬೇಕಾದ್ರೆ ಇದೆಯಲ್ಲ ಆ ರೀತಿನಲ್ಲೇ ಇರ್ಬೇಕು. ಯಜ್ಞಕ್ಕೆ ಇದಕ್ ಮಾಡ್ಬೇಕಾದ್ರೆ ಅಗ್ನಿ ಮುಂದೆ ಕುತ್ಕೋಬೇಕಾದ್ರೆ ಎಲ್ಲ ಪೊಸಿಷನ್ಗಳು ಎಲ್ಲ ಚೇಂಜ್ ಮಾಡ್ಬಿಡೋದು. ಯಾರ್ದೋ ಎಲ್ಲಿಗೆ ಹೋದಾಗ ಅದಕ್ಕೆ ಪುರೋಹಿತನಾದವನ ಒಂದು ದಿಕ್ಸೂಚಿ ಇಟ್ಕೊಂಡಿರ್ಬೇಕು. ಇಲ್ಲ ಎದ್ ಪೂರ್ವ ದಿಕ್ಕ ಕೇಳ್ಕೊಂಡಂಗೆ ಚೌಲ್ಟ್ರಿ ಉಳ್ಳೆ ಇದೆಲ್ಲ ಆಗ್ಬಾರ್ದು. ನಿಮ್ಗೆ ಹೇಳಿದ್ನಲ್ಲ ಹಿಂದೆ ಒಂದ್ಸಲಿ ಈ ಇಂಡಸ್ಟ್ರಿಯಲ್ ಎಸ್ಟೇಟ್ಲೆ ಇದವ್ರು ಕಲ್ಯಾಣ ಪಣ್ಕಿರ್ತಪ್ಪ ಹಿಂದೆ ಅವ ಎಲ್ಲ ಇಟ್ಕೊಂಡ ಫಸ್ಟ್ ಕೇಟೆ ಯಾವ್ದು ಪೂರ್ವ ದಿಕ್ಕು ಅಂದೆ. ಅಂದ್ ಮ್ಯಾನೇಜರ್ ಒಂದ ಸರಿ ಇದು ಅಂತ. ಮತ್ ನೇಮ್ ಡಯಸ್ ಏನು ಉತ್ತರ ದಿಕ್ಕಕ್ಕೆ ಹಾಕಿದಿರಲ್ಲ, ಬೇಡ ನಾನು ಅಲ್ಲಿ ಕುತ್ಕೊಳ್ಳಲ್ಲ ಇಲ್ಲೇ ಕುತ್ಕೊಳ್ತೀನಿ. ವಾದ್ಯ ನುಡ್ಸೋ ಕುತ್ಕೊಳ್ತಾರಲ್ಲ ಅಲ್ಲಿ ಸೆಟ್ ಮಾಡಿ ನಾನು ಅಲ್ಲಿ ಕುತ್ಕೊಂಡ್ ಮಾಡ್ತೀನಿ ಅಂತ. ಸರಿ ಯಾರೊಬ್ರು ಹೇಳಿರ್ಲಿಲ್ಲ, ಎಲ್ರು ಅಲ್ಲೇ ಮಾಡ್ತಿದ್ರು ಅಂತ. ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಮಾಡ್ಬೇಕು ಯಜಮಾನ. ಅವನು ಪೂರ್ವದಲ್ಲಿ ಕೂತ್ಕೊಂಡ್ರೆ ಅವನ ಎಡಭಾಗದಲ್ಲಿ ಇವನು ದಕ್ಷಿಣಾಭಿಮುಖವಾಗಿ ಅಧ್ವರ್ಯ ಪುರೋಹಿತ ಕೂತಿರ್ಬೇಕು. ದಕ್ಷಿಣತೋ ಬ್ರಹ್ಮ, ಅವನು ದಕ್ಷಿಣದಲ್ಲಿ ಇರ್ಬೇಕು. ದಕ್ಷಿಣದಲ್ಲಿ ಕೂತ್ಕೊಂಡು ಅವನು ಉತ್ತರ ದಿಕ್ಕು ಫೇಸಿಂಗು. ಅವನು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಎಲ್ಲದನ್ನು ಕೂಡ. ಒಬ್ಬೊಬ್ಬರಿಗೂ ಒಂದೊಂದು ಪೊಸಿಷನ್ ಇದೆ, ಅವ್ರು ಆಯಾಯ ಜಾಗದಲ್ಲೇ ಕೂತ್ಕೊಂಡು ಮಾಡ್ಬೇಕು. ನೀವು ಉತ್ತರಕ್ಕೆ ತೆಗಿಸ್ಬಿಡ್ತೀನಿ ಪರವಾಗಿಲ್ಲ ಅದ್ರಲ್ಲಿ ಹೇಳ್ಬಿಟ್ಟಿದೆ. ಉತ್ತರಕ್ಕೆ ಕೂತ್ಕೊಂಡ್ರೆ ನಿಮ್ಗೆ ಬರೀ ಕನ್ಫ್ಯೂಷನ್. ಉತ್ತರಕ್ಕೆ ನೀವು ಯಜಮಾನನ್ ಕೂರ್ಸಿದ್ರೆ ಇವನ್ ಯಾವ ಕಡೆ ಕೂತ್ಕೋಬೇಕು? ವಾದ್ಯಾರು ಬ್ರಹ್ಮ ದಕ್ಷಿಣದಲ್ಲಿ ಕೂತ್ಕೋಬೇಕು ಅಂತಿದೆ. ದಕ್ಷಿಣತೋ ಬ್ರಹ್ಮ, ಅವನ್ ಬಲಗಡೆ ಒಂದು. ಯಾಕೆ ಅಲ್ಲಿ ದಕ್ಷಿಣತೋ ಅಂತ ಅಂದ್ರೆ ಅವನ ದಕ್ಷಿಣ ಅಂದ್ರೆ ಬಲಭಾಗ, ಅಲ್ಲಿ ದಿಕ್ಕಲ್ಲ. ವಾಮ ಅಂತಂದ್ರೆ ಎಡ, ದಕ್ಷಿಣ ಅಂದ್ರೆ ಬಲಗಡೆ. ಸೊ ಅದರಿಂದ ಪೂರ್ವಾಭಿಮುಖವಾಗಿಯೇ ಕೂತ್ಕೊಂಡು ಮಾಡ್ಬೇಕು. ಈ ವಾ ಪಕ್ಷಿಗಳಲ್ಲ, ಉತ್ತರ ಅದು ಇದು ಅಲ್ಲ. ಅವಧೂನ್ವಂತ್ಯುದ್ಯಂತಮಸ್ತಯಂತ್ಯಮಾದಿತ್ಯಮಹಿ ಧ್ಯಾಯನ್ ಕುರ್ವನ್ ಬ್ರಾಹ್ಮಣೋ ವಿದ್ವಾನ್ ಸಕಲಂ ಭದ್ರವಶುತೆ ಸಾವಾದಿತ್ಯೋ ಬ್ರಹ್ಮೇತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಯ ಏವಂ ವೇದ. ವಿಷಯಾಚ ಇನ್ನು ಶ್ರೀಲಂಗ पुरुषं आगे तपोग्रमति तान् प्रजापतिर्गरीनोपामन्त्रयत तानि वरमब्धीतादित्यो तान् प्रजापतिरब्रवीद्योदयत्वमिति उत्तिष्ठन्तगम् हवातानि रक्षागस्यादित्यं योधयन्ति यावदस्तमन्वरात्तानि हवायेतानि रक्षागंसि याभिमन्त्रितेवावसा शाम्यन्ते तदु हवायेते ब्रह्मवादिनः
पूर्वाभिमुखा सन्ध्यायां गायत्र्याभिमन्त्रिता आपवोर्ध्वं विक्षिपन्ति येता आपो वज्री रक्षांसि वन्दे आरुणे पीते प्रक्षिपन्ति यत्र दक्षिणं प्रक्रमन्ति तेन ध्यायन् कुर्वन् ब्राह्मणो विद्वान् सकलं भद्रमस्तुते सावादित्यो ब्रह्मेति ब्रह्मैव सन् ब्रह्माप्येति यदेवं वेद ಇಲ್ಲಿ ತೇನ ಪಾಪ್ಮಾನಂ ಅವಧೂನ್ವಂತಿ ಉದ್ಯಂತಂ ಅಸ್ತಮ್ಯಂತಂ ಆದಿತ್ಯಂ ಅಭಿಧ್ಯಾಯನ್. ಗೊತ್ತೈತೆ? ಉದ್ಯಂತಮಸ್ತಮ್ಯಂತಂ ಅವಧೂನ್ವಂತ್ಯುದ್ಯಂತಮಸ್ತಮ್ಯಂತಮಾದಿತ್ಯಂ. ಸಂಧ್ಯಾ ಇಲ್ವಲ್ಲ? அந்த அனுமாக்கோ அத்னே முந்தேஜ் போலான்க்கு இந்த அபிಶ್ರವಣತೆ ಚೊಲ್ಲ ಪುಸ್ತಕ ಇಂದಾಕ சொல்றದಾನ சொல்லுங்க ಸರಿಯಾಗಿ ಕೇಳಿಸ್ಕೊಳ್ಳಿ, ಬಹಳ ಮುಖ್ಯವಾಗಿ ತಪ್ಪಿಲ್ದೆ. ಈಗ ಕೃಣಿಶ್ವಪಾಜ ಆಗಿತ್ತು, ಮುಂದಿಂದು ರಕ್ಷೋಗ್ನ ಮಂತ್ರ. ಅನ್ನ ಸಂರಕ್ಷಣಾರ್ಥಂ ರಕ್ಷೋಗ್ನ ಮಂತ್ರ ಪಠನಂಗರಿಸಿ ಸಾಧ್ಯದಲ್ಲಿ ಕೂಡ ಯಜಮಾನ ಇದನ್ನಲ್ಲ, ಅವನೇ ಇದನ್ನ ಜಪಿಸ್ಬೇಕಾದ್ದು. ಬ್ರಾಹ್ಮಣರು ಬಂದವ್ರು ಹೇಳೋ ಮಂತ್ರಗಳು ಬೇರೆ. ಪುಟ 6 ಅಭಿಶ್ರವಣದಲ್ಲಿ ರಕ್ಷೋಹಣೋ ವಲಗಹನೋ ವೈಷ್ಣವಾನ್ ಕನಾಮೀದಮಹಂ ದೀರ್ಘಾಲಿ ಖನಾಮೀದಮಹಂ ಹಂ ಬಲಗಮುದ್ವಪಾಮಿ ಯಂ ನಃ ಸಮಾನೋ ಯಮ ಸಮಾನೋ ನಿಚಖಾನೇದಮೇ ನಮಧರಂ ಕರೋಮಿ ಯೋ ನಃ ಸಮಾನೋ ಯೋ ಸಮಾನೋ ಪ್ರಾತೀಯತಿ ಗಾಯತ್ರೇಣ ಛಂದಸಾ ಬಬಾಢೋ ವಲಗಃ ಕಿಮತ್ರ ಭದ್ರಂ ತನ್ನೋ ಸಹ ವಿರಾಡಸಿ ಸಪತ್ನಃ ಸಮ್ರಾಡಸಿ ಭ್ರಾತೃವ್ಯಃ ಸ್ವರಾಡಸ್ಯ ಭೀಮಾತಿಃ ವಿಶ್ವಾರಾಡಸಿ ವಿಶ್ವಾಸಾನಾಗಂ ವಿಶ್ವಾಸಾನ್ನಾಷ್ಟ್ರ 4 ನಾಮತ್ತು ಇದೆ. ವಿಶ್ವಾಸಾನ್ನಾಶ್ರಾಣಾಗಂ ಹಂತ ರಕ್ಷೋಹಣೋ ವಲಗನ ಪ್ರೋಕ್ಷಾಮಿ ವೈಷ್ಣವ ರಕ್ಷೋಹಣೋ ವಲಗನೋ ವನಯ ವೈಷ್ಣವ ಯವೋಸಿ ಯವಯಾಸ್ಮದ್ವೇಷೋ ಯವಯಾರಾತಿ ರಕ್ಷೋಹಣೋ ವಲಗನೋ ವಸ್ತ್ರಣಾಮಿ ವೈಷ್ಣವಾನ್ ರಕ್ಷೋಹಣೋ ವಲಗನೋ ಬಿಜೋ ರಕ್ಷೋಹಣೋ ವಲಗಹನ ಉಪದದ ವೈಷ್ಣವಿ ರಕ್ಷೋಹಣೋ ವಲಗಹನೋ ಪರ್ಯೋಹಾಮಿ ವೈಷ್ಣವಿ ರಕ್ಷೋಹಣೋ ವಲಗಹನೋ ಪರಿಸ್ತೃಣಾಮಿ ವೈಷ್ಣವಿ ರಕ್ಷೋಹಣೋ ವಲಗಹನೋ ವೈಷ್ಣವಿ ಬೃಹನ್ನಸಿ ಬೃಹದ್ಗಾವ ಬೃಹತೀಮಿಂದ್ರಾಯ ವಾಚಂ ವದ. ಮುಂದಿನದು ಪೈತೃಕಾಹ ಪಿತೃಯಜ್ಞ ವಿಧಿ. ಸೋಮಾಯ ಪಿತೃಮತೆ ಪುರೋಡಾಶಕಂ ಷಟ್ಕಪಾಲಂ ನಿರ್ವಪತಿ ಪಿತೃಭ್ಯೋ ಬಾರ್ಹಿಷದ್ಭ್ಯೋ ಧಾನ ಪಿತೃಭ್ಯೋ ಅಗ್ನಿಶ್ವಾ ತೇಭ್ಯೋ ವಿಭಾನ್ಯಾಯ ದುಗ್ಧೇ ಮಂತಪೇ ತತ್ತೆ ತತಯೇ ಚತ್ವಾ ಮನ್ವೇ ತತ್ತೆ ಪಿತಾಮಹ ಪ್ರಪಿತಾಮಹ ಯೇ ಚತ್ವಾ ಮನ್ವತ್ರ ಪಿತರೋ ಯಥಾ ಭಾಗಂ ಮಂದಧ್ವಗಂ ಸುಸಂದ್ರಶಂ ತ್ವಾ ವಯಂ ಮಘವನ್ಮಂದಿಷೀಮಹಿ ಪ್ರಣೋನಂ ಪೂರ್ಣಬಂಧುರ ಸ್ತುತೋ ಯಾಸಿ ವಶಾಗಂ ಮನೋ ಯೋಜಾನ್ ವಿಂದ್ರತೆ ಹರಿ ಅಕ್ಷನ್ನಮಿ ಮದಂತಕ್ಯವ ಪ್ರಿಯ ಅದೂಷತ ಅಸ್ತೋಷತ ಸ್ವಭಾನವ ವಿಪ್ರಾನವಿಷ್ಟಯ ಮತಿ ಯೋಜಾನ್ ವಿಂದ್ರತೆ ಹರಿ. ಇಲ್ಲಿ 1 ನಿಮಿಷ,
ಇಂದತೆ ಬೇರೆ ಕಡೆನಲ್ಲಿ ಇಂದು ಅಂತ ಬರುತ್ತೆ, ಇಲ್ಲಿ ಇಂದ್ರಾನೇ ಸರಿ. ಗೊತ್ತಾಯ್ತಾ? ಮೊದಲು ಬಂತು ಯೋಜಾನ್ ವಿಂದ ಇತ್ತು, ವಿಂದ್ರತೆ ಕ್ರಾವತ್ ಹಾಕೋಬೇಕಲ್ಲಿ. ಯೋಜಾನ್ ವಿಂದ್ರತೆ ಹರಿ. ಮತ್ತೆ ಇವಾಗ ಗಂಡ ವಿಷಯ ರಿಪೀಟ್. ಯೋಜಾನ್ ವಿಂದ್ರತೆ ಹರಿ. ಬೇರೆ ಕಡೆ ವಿಂದತೆ, ಇಲ್ಲಿ ಹತ್ತುಳು ಬರ ಪಡ್ತದೆ. ಸೊ ಎಲ್ಲಿ ರಾವತ್ ಇದೆ ಅದ್ ನೋಡಿ, ಎಲ್ಲ ಕಡೆನೂ ಇಂದ್ರಾನೇ ಬರೋಲ್ಲ. ಇಂದೋ ಪದ ಇದೆ, ಇಂದ್ರೋ ಅದು ಇದೆ. ಸೊ ಎಲ್ಲಿ ಇಂದಾನೋ ಎಲ್ಲಿ ಇಂದ್ರೋನೋ ಅದ್ ನೋಡ್ಬೇಕಂತ. ಅಕ್ಷನ್ ಪಿತರೋಮಿ ಮದಂತ ಪಿತರೋತಿ ತ್ರಿಪನ್ ಪಿತರೋಮಿ ಮೃಜಂತ ಪಿತರಃ ಪರೇದ ಪಿತರ ಸೌಮ್ಯ ಗಂಭೀರ ಪತಿಭಿ ಪೂರ್ವೈಃ ಅಥಾ ಪಿತೃ ಮನೋನ್ವಾಹುವಾಮಹೇ ನಾರಾಶಗಂ ಸೇನ ಸ್ತೋಮೇನ ಪಿತೃಣಾಂಚ ಮನ್ಮಭಿಃ. ಇಲ್ಲಿ ಪಿತೃನ್ ಎಲ್ಲಿದ್ಯೋ ಅಲ್ಲಿ ಮಾತ್ರ ಒಟ್ಟು ಸುಳಿ ಇಳಿ ದೀರ್ಘ ಬಹುವಚನದಲ್ಲಿ ಬೇಕಾರೆ. ಇಲ್ಲಿ ಪಿತೃ ಅಷ್ಟೇನೆ, ಪಿತೃಣಾಂ. ಅಲ್ಲಿ ಪಿತೃನ್ ಛೋವಿಧತ್ರಾಗಂ, ನಕಾರದ ಮುಂದೆ ಸಕಾರ ಬಂದಾಗ ಥ ಮಹಾಪ್ರಾಣ ಬರುತ್ತೆ. ಎಲ್ಲ ಕಡೆನಲ್ಲೂ ಜನರಲ್ ಇವೆಲ್ಲ ಸಂಧಿಗಳು ಆಗ್ಬೇಕಾದ್ರೆ ಬರುವಂತಹದ್ದು. ಸೊ ಪಿತೃಣಾಂ ಚ ಮನ್ಮಭಿ ನಾರಾಶಗಂ, ಎರಡು ಅನುವಾತದಲ್ಲಿ ಆ ಅಂಕಾರ ಅನುದಾತದಲ್ಲಿ ಕೇಳಬೇಕು, ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಆನ ಏತು ಮನಃ ಪುನಃಕ್ರತ್ವೇ ದಕ್ಷಾಯ ಜೀವಸೆ ಜೋಕ್ಷ ಸೂರ್ಯಂ ದೃಶೇ ಪುನರ್ನ ಪಿತರೋ ಮನೋ ದದಾತು ದೈವ್ಯೋ ಜನಃ ಜೀವಂ ವ್ರಾತಗಂ ಸಚೇಮಹಿ ಯದಂತರಿಕ್ಷಂ ಪೃಥಿವೀಮುತದ್ಯ ಯನ್ಮಾತರಂ ಪಿತರಂ ವಾಜೀಗಂ ಶಿವ ಅಗ್ನಿರ್ಮಾತಸ್ಮಾದೇನ ಸೋ ಗಾರ್ಹಪತ್ಯ ಪ್ರಮಂಚ ದುರಿತ ಯಾನಿ ಚಕ್ರಮಾ ಮನೇನ ಸಂ ಉಶಂತಸ್ತ್ವ. ಮುಂದಿಂದು ಅದೇ ಕಂಟಿನ್ಯೂ. ಹವಾಮಹ ಉಶಂತ ಸಮಿಧೀಮಹಿ ಉಶನ್ನುಷತ ಆವ ಪಿತೃನ್ ಅಭಿಷೇ ಅತ್ತವೇ. ಆ ಪಿತೃನ್ ಆದ್ಮೇಲೆ ಒಂದ್ ಕಾಮ ಇದೆ, ಒಂದು ಪಾಸು ಸ್ವಲ್ಪ ಯಾಕೆ ಅಲ್ಲಿ ಹಾಕಿರೋದು ಅಂದ್ರೆ ಪಿತೃನ್ ಹವಿಷೆ ಹಾವತ್ತು ಮಾಡ್ಬಿಡ್ಬಾರ್ದು, ಸಂಧಿ ಮಾಡಬಾರ್ದಲ್ಲಿ. ತ್ವಗಂ ಸೋಮ ಪ್ರಚಿಗಿತೋ ಮನೀಷ ತ್ವಗಂ ರಜಿಷ್ಠ ಮನುನೇಶಿ ಪಂಥ ತವ ಪ್ರಣೀತಿ ಪಿತರೋ ನ ಇಂದೋ. ನೋಡಿ ಇಲ್ಲಿ ಇಂದೋ ಇಲ್ಲ, ಇಂದೋ ಪಿತರೋ ನ ಇಂದೋ ದೇವೇಶು ರತ್ನಮ ಭಜ ಧೀರಾಃ ತ್ವಯಾ ಹಿ ನ ಪಿತರ ಸೋಮ ಪೂರ್ವೇ ಕರ್ಮಾಣಿ ಚಕ್ರ ಪವಮಾನ ಧೀರಾಃ ವನ್ವನ್ನವಾತ ಪರಿದೀಗಂ ರಪೋರ್ಣ ವೀರೇ ವಿರಶ್ವೈ ಮಘವಾ ಭವಾನಃ ತ್ವಗಂ ಸೋಮ ಪಿತೃಭಿಃ ಸಂವಿಧಾನೋ ನೋದ್ಯಾವಾ ಪೃಥಿವಿ ಆತತಂಥ ತಸ್ಮೈ ತ ಇಂದೋ ಹವಿಷಾ ವಿದೇ ವಯಗ್ಸ್ಯಾಮ ಪತಯೋರಯೀನ ಅಗ್ನಿಶ್ವಾತ ಪಿತರಯೇ ಸದಸದಸದನ ಸುಪ್ರಣೀತಯಃ ಅತ್ತಾ ಹವೀಗಂ ಶಿಪ್ರಯತ ಬರ್ಹಿಷ್ಯಥಾ ರಯಿಗಂ ಸರ್ವವೀರಂ ದಧಾತನ ಬರ್ಹಿಷದ ಪಿತರ ಓಚ್ಯರ್ವಾಗಿಮಾವೋ ಹವ್ಯಾ ಚಗ್ರಮ ಜುಷಧ್ವಂ ತಾಗತಾವಸಾಶಂತಮೇನಾಥ ಸ್ಮಭ್ಯಕಂ ಶಮ್ಯೋರರಪೋ ದದಾತ ಆಹಂ ಪಿತॄನ್ ಸೌವಿಧತ್ರಾಗಂ ಆವಿತ್ಸಿನ ಪಾತಂಚ ವಿಕ್ರಮಣಂಚ ವಿಷ್ಣೋ ಪರಿಷದೋ ಯೇ ಸ್ವದಯ ಸುತಸ್ಯ ಭಜಂತ ಪಿತ್ವಸ್ತ ಇಹಾಗಮಿಷ್ಠಾಃ ಉಪಹೂತ ಪಿತರ ಸೌಮ್ಯಾಸೋ ಬರ್ಹಿಷ್ಯೇಷು ನಿದಿಶು ಪ್ರಿಯೇಷು ತಾಗಮಂತು ತಯಿಹಶ್ಚುವಂ ತ್ವಧಿಬ್ರುವಂತು ತೇ ಅವಂತ್ವಸ್ಮಾನ್ ಉದೀರತಮವರ ಉತ್ಪರಾಸ
उन्मध्यमा पितरः सौम्यासः असौम्य ईयुरवृकारुतज्ञा सेनो वन्तो पितरो हवेषु इदं पितृभ्यो नमः अस्त्वद्य इदं पितृभ्यो नमो अस्त्वद्य ये पूर्वासो य उपरास ईयुः ये पार्थिवे रजस्य निषत्ता ये वा नूनग सुवृजना सुभिक्षु अथ यथा न ಹಿಂಗೆ ಅಥ ಇಲ್ಲೇ ಥಕಾರ ದಾದೆ ಅಧಾ ಯಥಾ ನ ಪಿತರ ಪರಾಸ ಪ್ರತ್ನಾಸೋ ಅಗ್ನಹುತಮಾಶುಷಾಣ ಶುಚಿದಯಂತಿ ಧಿತಿ ಮುಕ್ತ ಶಾಸಃ ಕ್ಷಾಮಾ ಭಿಂದಂತೋ ಅರುಣೀರ ಪೌರನ್. ಇದು ಅಷ್ಟೇ ಪೂರ್ವರೂಪ ಸಂಧಿ. ಶಾಸಃ ಉಚ್ಚಾರಣೆ ವಿಸರ್ಗ ಪೂರ ಹೇಳಿ ಆಮೇಲೆ ಕ್ಷಕಾರ. ಕ್ಷಕಾರದ ಹಿಂದಿಂದು ಅಲ್ಲಿ ಕಾಮ ಇದೆಯಲ್ಲ ಗಮನಿಸಿ. ಶಾಸ ಕ್ಷಾಮ ಹೇಳಿದ್ರೆ ತಪ್ಪು, ವ್ಯಾಕರಣ ದೋಷ. ಅರುಣೀರ ಪೌರನ್ ಯದಗ್ನೇ ಕವ್ಯವಾಹನ ಪಿತॄನ್ ಯಕ್ಷತಾವೃದಾನ್ ಪ್ರಚಹವ್ಯಾನಿ ವಕ್ಷಸಿ ದೇವೇಭ್ಯಶ್ಚ ಪಿತೃಭ್ಯ ಆ ತ್ವಮಗ್ನಯೀಡಿತೋ ಜಾತವೇ ವಾಢವ್ಯಾನಿ ಸುರವೀಣಿ ಕೃತ್ವಾ ಪ್ರಾದಾ ಪಿತೃಭ್ಯಃ ಸ್ವಧಯಾತೆ. ಪಿತೃಭ್ಯಃ ಸ್ವಧಯ ಸಾಕ್ ಸಾವತ್ವ. ಪಿತೃಭ್ಯಃ ಸ್ವಧಯಾತೆ ಅಕ್ಷನ್ನಧಿತ್ವಂ ದೇವ ಪ್ರಯತ ಹವಿಗಂಷಿ ಮಾತಲಿ ಕವ್ಯೈರ್ಯಮೋ ಅಂಗಿರೋಭಿರ್ಬೃಹಸ್ಪತಿರ್ವೃಕ್ವಭಿರ್ವಾವೃಧಾನ ಯಾಗಶ್ಚ ದೇವಾ ವಾವೃಧುರ್ಯೇ ದೇವಾ ಸ್ವಾಹಾನ್ಯೇ ಸ್ವಧಯಾನ್ಯೇ ವದಂತಿ ಇಮಂ ಯಮ ಪ್ರಸ್ತರಮಾಹಿ ಸೀದಾಂಗಿರೋಭಿ ಪಿತೃಭಿಃ ಸಂವಿಧಾನ ಆತ್ವಾ ಮಂತ್ರ ಕವಿಶಸ್ತಾ ವಹಂತ್ವೇನ ರಾಜನ್ ಅಭಿಷಾಮಾದಯಸ್ವ ಅಂಗಿರೋಭಿರಾಗೈ ಯಜ್ಞಿಯೇಭಿರ್ಯಮವೈರೋಪೈರಿಹ ಮಾದಯಸ್ವ ವಿವಸ್ವಂತಗಂ ಹುವೆ ಯಃ ಪಿತಾ ತೇಸ್ಮಿನ್ ಯಜ್ಞೇ ಬರ್ಹಿಷ್ಯಾದಿಶದ್ಯ ಅಂಗಿರಸೋ ನ ಪಿತರೋ ಅಂಗಿರಸೋ ನ ಪಿತರೋ ನ ಪಿತರೋ ಹೇಳ್ಬಿಟ್ರೆ ನ ಅಂದ್ರೆ ಬೇಡ ಅಂತಾಗಿದೆ. ನಹ ಅಂದ್ರೆ ನಮ್ಮ ಪಿತರಹ. ಪಿತರೋ ನ ಭಗ್ವ ಅಥರ್ವಾಣೋ ಭೃಗವ ಸೌಮ್ಯಾಸಃ ತೇಷಾಂ ವಯಗಂ ಸುಮತ ಯಜ್ಞಿಯಾನಾಮಪಿ ಭದ್ರೇ ಸೌಮನಸೇ ಸ್ಯಾಮ ಭಕ್ಷೇ ಹಿಮಾಭಿಷಾ. ಅಲ್ಲಿನ್ಸ್ಕೊಳ್ಳೋಣ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ವ ನಿರಾಕರಣ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋ ಓಢ್ವಂ ಮಮಾಮುಷ್